ಆರ್ಮಿಗೆ ಯವನಸ್ಥರು ಬೇಕು ಅಲ್ವಾ? ಹಾಗೆಯೇ ದೇವರಿಗೂ ಕೂಡ ಯವನಸ್ಥರಿಗೂ ಬೇಕು, ಮತ್ತು ಸೈತಾನನು ಕೂಡ ಯವನಸ್ಥರು ಬೇಕು. ಸೈತಾನನಿಗೆ ಯಾಕೆ ಯವನಸ್ಥರು ಬೇಕು ಅಂತಂತ ಹೇಳುವಾಗ, ಅವರನ್ನು ಹಾಳು ಮಾಡ್ಲಿಕ್ಕೆ, ಅವರ ಕುಟುಂಬಗಳನ್ನ ಹಾಳು ಮಾಡ್ಲಿಕ್ಕೆ, ಅವರ ಮೂಲಕವಾಗಿ ತಾವಿರುವಂತ ಪ್ರಾಂತವನ್ನು ಹಾಳು ಮಾಡ್ಲಿಕ್ಕೆ, ತಾವಿರುವಂತ ರಾಜ್ಯವನ್ನು ದೇಶವನ್ನು ಕೂಡ ಹಾಳು ಮಾಡ್ಲಿಕ್ಕೆ ಸೈತಾನನಿಗೆ ಬೇಕು. ಆದ್ರೆ ದೇವರಿಗೆ ಯಾಕೆ ಬೇಕು ಯವನಸ್ಥರು ಎಂಬುದಾಗಿ ಹೇಳುವಾಗ, ದೇವರ ರಾಜ್ಯವನ್ನು ಅವರ ಜೀವಿತದ ಮೂಲಕವಾಗಿ ಕಟ್ಟುವುದಕ್ಕಾಗಿ, ಅವರ ಮೂಲಕವಾಗಿ ಅನೇಕರಿಗೆ ದೇವರ ರಾಜ್ಯವನ್ನು ಕಟ್ಟುವಂತ ಒಂದು ದೊಡ್ಡದಾದಂತ ಶ್ರೇಷ್ಠವಾದಂತ ಆಲೋಚನೆಗಾಗಿ ದೇವರು ಯವನಸ್ಥರನ್ನು ಬಯಸುವಂತದನ್ನು ನಾವು ನೋಡುವವರಾಗಿದ್ದೇವೆ. ಇವತ್ತು ನಾನು ಮಾತನಾಡುವಂತ ಒಂದು ವಿಷಯದ ಬಗ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಯೂದನ ಬರೆದ ಪುಸ್ತಕ ಒಂದೇ ಅಧ್ಯಾಯ ಇರುವಂತದನ್ನು ನಾವು ನೋಡ್ತೇವೆ. ಯೂದನ ಬರೆದ ಪುಸ್ತಕ ಯಾರಾದ್ರೂ ಒಬ್ರು ತೆಗೆದು ಅಂಕಲ್ ಎಷ್ಟನೇ ವಚನ ಅಂಕಲ್? 20ನೇ ವಚನದಿಂದ 23ನೇ ವಚನದವರೆಗೆ ಓದಿ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ, ವಲಸು ನಡೆಯಿಂದ ಮೈಲಿಗೆಯಾದ ಅಂಗಿಯನ್ನು ಅಸಹಿಸಿರಿ. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಟೈಟ್ಲ್ ಅನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಇದೇನಂತಂದ್ರೆ, ಪ್ರಸ್ತುತ ಪ್ರಪಂಚದಲ್ಲಿ ಯವನಸ್ಥರು ಎದುರುಗೊಳ್ಳುತ್ತಿರುವ ಸವಾಲುಗಳು ಅಥವಾ ಸಮಸ್ಯೆಗಳು. ಪ್ರಸ್ತುತ ಪ್ರಪಂಚದಲ್ಲಿ ಯವನಸ್ಥರು ಎದುರುಗೊಳ್ಳುತ್ತಿರುವ ಸವಾಲುಗಳು ಅಥವಾ ಸಮಸ್ಯೆಗಳು. ವಾಟ್ ಆರ್ ದ ಯಂಗ್ ಪೀಪಲ್ ಫೇಸಿಂಗ್ ದ ಪ್ರಾಬ್ಲಮ್ಸ್ ಆರ್ ಚಾಲೆಂಜಸ್ ಎಟ್ ಪ್ರೆಸೆಂಟ್ ವರ್ಲ್ಡ್. ಸೊ ನಾವು ಆಲೋಚನೆ ಮಾಡುವಾಗ ಕೆಲವು ವಿಷಯಗಳು, ನೀವು ಹತ್ರ ಪೆನ್ನು ಪೇಪರ್ ಇದ್ರೆ ಬಹಳ ಒಳ್ಳೇದು. ಈ ಒಂದು ಝೂಮ್ ಮೀಟಿಂಗ್ ಬಂದಾಗ ಎಲ್ಲರೂ ಕೂಡ ನಿಮ್ಮ ಹತ್ರ ಪೆನ್ನು, ಒಂದು ಪೇಪರು ಮತ್ತು ನಿಮ್ಮ ಸತ್ಯವೇದ ಇಟ್ಕೊಂಡ್ರೆ ತುಂಬಾ ಪ್ರಯೋಜನ ಆಗ್ತದೆ. ನಾಳೆ ನೀವು ಸ್ಪೀಕರ್ಸ್ ಆದಾಗ ಈ ನೋಟ್ಸ್ ಅನ್ನು ಸುಲಭವಾಗಿ ನೀವು ಕೂಡ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಮೊದಲನೇದಾಗಿ ನೋಡುವಂತ ಸಂದರ್ಭದಲ್ಲಿ ಯವನಸ್ಥರು ಫೇಸ್ ಮಾಡುವಂತ ಸಮಸ್ಯೆಗಳು ಅಥವಾ ಏನೆಂಬುದಾಗಿ ಹೇಳುವಾಗ, ಡಿಪ್ರೆಷನ್ ಒಂದು. ಕೆಲವು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೇನೆ, ನೀವು ಬರ್ಕೊಳ್ಬಹುದು, ಆಮೇಲೆ ಅದನ್ನ ನಾವು ವಿವರವಾಗಿ ನೋಡೋಣ ಸಾಧ್ಯ ಆದ್ರೆ. ಡಿಪ್ರೆಷನ್, ಅನೇಕ ವಿಭಿನ್ನ ವಿಚಿತ್ರವಾದಂತ ಆಲೋಚನೆಗಳಲ್ಲಿ, ಚಿಂತೆಗಳಲ್ಲಿ ತೊಡಗಿಕೊಳ್ಳುವಂತದನ್ನು ನಾವು ನೋಡ್ತೇವೆ. ಕೊನೆಗೆ ಯೋಚನೆ ಮಾಡಿ 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 ಅವರ ತಲೆಯನ್ನು ಕೆಡಿಸಿಕೊಳ್ಳುವಂತದನ್ನು ನಾವು ನೋಡ್ತೇವೆ. ಮತ್ತೆ ಅದೇ ಸಮಯದಲ್ಲಿ ನೆಗೆಟಿವ್ ಮೈಂಡ್, ಪಾಸಿಟಿವ್ ಆಗಿ ಥಿಂಕ್ ಮಾಡದೆ ಕೆಲವು ಸತಿ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತಹದ್ದು, ನೆಗೆಟಿವ್ ಥಾಟ್ಸ್ ಬರುವಂತಹದ್ದು, ನೆಗೆಟಿವ್ ವೇ ಆಫ್ ಲೈಫ್ ಸ್ಟೈಲ್ ಮಾಡುವಂತಹದ್ದು. ಸೊ ಮೂರನೇದಾಗಿ ನೋಡುವಂತ ಸಂದರ್ಭದಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನನ್ನ ಬಣ್ಣ ಹೀಗಿರ್ಬೇಕಾಗಿತ್ತು, ನನ್ನ ಮೂಗು ಹೀಗಿರ್ಬೇಕಾಗಿತ್ತು, ನಾನು ಹಾಗಿರ್ಬೇಕಾಗಿತ್ತು, ಹೀಗೆ ಇರ್ಬೇಕಾಗಿತ್ತು, ಸೊ ನಾನು ಈ ಮನೆಯಲ್ಲಿ ಹುಟ್ಟಬಾರ್ದಾಗಿತ್ತು, ಆ ಮನೆಯಲ್ಲಿ ಹುಟ್ಟಬೇಕಾಗಿತ್ತು. ಸೊ ತಮ್ಮನ್ನು ತಾವು ಕಿಳರಿಮೆ ಎಂಬುದಾಗಿ, ಇನ್ಫೀರಿಯಾರಿಟಿ ಎಂಬುದಾಗಿ ಹೇಳುವಾಗ ಕಿಳರಿಮೆ ಎಂಬುದಾಗಿ ಕನ್ನಡ ಪದವನ್ನು ನಾವು ನೋಡ್ತೇವೆ. ಮತ್ತು ಜಾಬ್ಸ್ ಒಂದು ಪ್ರಾಬ್ಲಮ್. ಈಗಿನ ಪರಿಸ್ಥಿತಿಗಳನ್ನು ನೋಡುವಾಗ ಕೆಲಸ ಈಗಿನ ಸಮಸ್ಯೆಗಳು ನೋಡುವಾಗ ಜಾಬ್ಸ್ ಒಂದು ಸಮಸ್ಯೆಗಳು, ಕೆಲಸ ಕಾರ್ಯಗಳು ಹುಡುಕಾಡ್ತಾರೆ, ಸಿಕ್ಕದೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳಿಗೆ ಗುರಿಯಾಗುವಂತದನ್ನು ನಾವು ನೋಡ್ತೇವೆ. ಕೆಲವರು ಯವನಸ್ಥ ಮಕ್ಕಳು ಸೊ ಲಾಸ್ ಆಫ್ ಜಾಬ್, ಇದ್ದಂತ ಕೆಲಸಗಳನ್ನು ಕಳೆದುಕೊಂಡು ಪರದಾಟ ಮಾಡುವಂತ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ರೀತಿಯಲ್ಲಿ ಈ ಒಂದು ಪ್ರೆಷರ್ಸ್ ಇನ್ ದ ಸ್ಟಡೀಸ್, ವರ್ಕ್ ಪ್ಲೇಸ್, ಎಟ್ ಹೋಮ್, ಈ ಮೂರು ಸ್ಥಳಗಳಲ್ಲಿ ಒಂದು ಪ್ರೆಷರ್, ಒಂದು ವಿಧವಾದಂತ ಒತ್ತಡಗಳ ಮಧ್ಯದಲ್ಲಿ ಕಲಿಯುವುದರಲ್ಲಿ ಮತ್ತು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸ್ಥಳಗಳಲ್ಲಿ ಮತ್ತು ಮನೆಯಲ್ಲಿ ಕೂಡ ಅನೇಕ ಒತ್ತಡಗಳಿಂದ ಸಫರ್ ಆಗುವಂತ ಯವನಸ್ಥರನ್ನು ಕೂಡ ನಾವು ನೋಡ್ತಾ ಇದ್ದೇವೆ.
ಇನ್ನೊಂದು 8ನೇದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್, ಹಣದ ಅಭಾವ ಇರುವಂತ ಒಂದು ಯವನಸ್ಥರು, ಬುದ್ಧಿ ಇರ್ಬೋದು, ಜ್ಞಾನ ಇರ್ಬೋದು, ತಿಳುವಳಿಕೆ ಇರ್ಬೋದು, ಮುಂದೆ ಹೋಗ್ಲಿಕ್ಕೆ ಆಗದಂತ ಒಂದು ಫೈನಾನ್ಷಿಯಲ್ ಕ್ರೈಸಿಸ್, ಬಡತನವಾಗಿರುವಂತ ಒಂದು ಪರಿಸ್ಥಿತಿ ಆಗಿರ್ಬೋದು. ಇನ್ನು ಕೆಲವು ಕಡೆಗಳಲ್ಲಿ ಪ್ರೈಡ್, ಅದಕ್ಕೆ ಯಾಕೆ ನಾನು ಹೋಗ್ಬೇಕು, ಇದಕ್ಕೆ ಯಾಕೆ ನಾನು ಹೋಗ್ಬೇಕು, ನನಗೆ ಅದು ಸಿಕ್ಕಿದ್ರೆ ಚೆನ್ನಾಗಿ, ಇದು ಸಿಕ್ಕಿದ್ರೆ ಚೆನ್ನಾಗಿ ಅನ್ನುವಂತ ಒಂದು ಅಹಂಕಾರದ ಒಂದು ಸಮಸ್ಯೆ ಕೂಡ ಇರ್ಬೋದು. ಮತ್ತು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಸಂಬಂಧಗಳ ಒಂದು ಸಮಸ್ಯೆಗಳು, ಒಬ್ಬರು ಇನ್ನೊಬ್ಬರೊಟ್ಟಿಗೆ ಇಟ್ಟುಕೊಳ್ಳಬೇಕಾದಂತ ಒಂದು ಸಂಬಂಧಗಳಲ್ಲಿ ಬರುವಂತ ಸಮಸ್ಯೆಗಳ ಬಗ್ಗೆ ನಾವು ನೋಡ್ತೇವೆ. ರಿಲೇಶನ್ಶಿಪ್ ಪ್ರಾಬ್ಲಮ್ಸ್. ಲವ್ ಫೇಲಿಯರ್ಸ್, ಈ ಯವನ ಪ್ರಾಯದಲ್ಲಿ ಅನೇಕ ಕಡೆಗಳಲ್ಲಿ ಆಗುವಂತ ಒಂದು ಪರಿಸ್ಥಿತಿಗಳು, ಒಂದು ಹುಡುಗಿ ಒಂದು ಹುಡುಗ ಪ್ರೀತಿ, ಅವರು ವಿದ್ಯಾರ್ಥಿಗಳಾಗಿದ್ದಾಗೆ ಪ್ರೀತಿಯಲ್ಲಿ ಬಿದ್ದು ಅನವಶ್ಯಕವಾದಂತಹ ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳುವಂತ ಒಂದು ಪರಿಸ್ಥಿತಿಗಳನ್ನು ಕೂಡ, ಲವ್ ಫೇಲಿಯರ್ಸ್ ಅನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಡ್ರಗ್ಸ್ ಪ್ರಾಬ್ಲಮ್ಸ್. ಸೊ ಈ ಒಂದು ಮದ್ಯಪಾನವಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತ ಮತ್ತನ್ನು ಹೇರಿಸುವಂತ ಒಂದು ಹವ್ಯಾಸಕ್ಕೆ ಬಿದ್ದು ಹೋಗಿರುವಂತ ಒಂದು ಪರಿಸ್ಥಿತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಲಿವಿಂಗ್ ರಿಲೇಶನ್ಶಿಪ್ಸ್, ಹುಡುಗಿ ಯಾರೋ ಹುಡುಗ ಯಾರೋ ಗೊತ್ತಿಲ್ಲ. ಮಣಿಪಾಲ್ನಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲಿದೆಯೋ ಬಹಳ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಹುಡುಗ ಯಾರೋ ಹುಡುಗಿ ಯಾರೋ ಗೊತ್ತಿಲ್ಲ, ಅವರಿಬ್ಬರು ಸೇರಿ ಒಂದು ಮನೆ ಬಾಡಿಗೆ ತಕೊಂಡು ಗಂಡ ಹೆಂಡತಿಯಾಗಿ ಅವರು ಇರುವಂತಹದ್ದು. ಆಮೇಲೆ ಅವರು ಅಲ್ಲಿಂದ ಸ್ಟಡೀಸ್ ಬಿಟ್ಟು ಹೋದ್ಮೇಲೆ ಅವ್ರ ಪಾಡಿಗೆ ಅವರು ಹೊರಟು ಹೋಗುವಂತಹದ್ದು. ತಪ್ಪಾದಂತ ರೀತಿಯಲ್ಲಿ ಒಂದು ಲಿವಿಂಗ್ ರಿಲೇಶನ್ಶಿಪ್ ಇರುವಂತಹ ಒಂದು ಸಮಸ್ಯೆಗಳು. ಮತ್ತು ಎಮೋಷನ್ಸ್ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಎಮೋಷನ್ಸ್, ಕೆಲವು ವಿಭಿನ್ನ ವಿಚಿತ್ರವಾದಂತ ಎಮೋಷನ್ಗಳಲ್ಲಿ ಹಾದು ಹೋಗುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್, ಮಾನಸಿಕವಾದಂತ ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ಕೂಡ ಅನೇಕ ಯವನಸ್ಥರು ಹಾದು ಹೋಗುವಂತದ್ದು. ಇವತ್ತು ನಿಮ್ಯಾನ್ಸ್, ಬ್ಯಾಂಗ್ಳೂರಲ್ಲಿರುವಂತ ನಿಮ್ಯಾನ್ಸ್ಗಾಗಿರ್ಬೋದು, ಅನೇಕ ಸೈಕ್ಯಾಟ್ರಿಕ್ ಡಾಕ್ಟರ್ಸ್ ಹತ್ರ ಹೋದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯವನಸ್ಥರು ಟ್ರೀಟ್ಮೆಂಟ್ಗಾಗಿ ಬರುವಂತದನ್ನು ನಾವು ನೋಡುವವರಾಗಿದ್ದೇವೆ. ಮೆಂಟಲ್ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್, ಓವರ್ ಥಿಂಕಿಂಗ್. ಮತ್ತು ಅಟ್ಯಾಚ್ಮೆಂಟ್ ಪ್ರಾಬ್ಲಮ್ಸ್, ಯಾರಿಗೋ ಒಬ್ರಿಗೂ ತುಂಬಾ ಅಟ್ಯಾಚ್ಮೆಂಟ್ ಆಗಿರ್ತಾರೆ ಫ್ರೆಂಡ್ಸ್ಗೆ. ಸೊ ಅವರ ಮಧ್ಯದಲ್ಲಿ ಸಮಸ್ಯೆಗಳು ಬಂದಾಗ ಫ್ರೆಂಡ್ಶಿಪ್ ಕಟ್ ಆದಂತ ಸಂದರ್ಭದಲ್ಲಿ ಆಗುವಂತ ಒಂದು ಭಯಂಕರವಾದಂತ ಅಟ್ಯಾಚ್ಮೆಂಟ್ ನಿಂದ ಆಗುವಂತ ಸಮಸ್ಯೆಗಳು. ಸೊ ಮತ್ತು ಮೊಬೈಲ್ಗಳು ಬಹಳ ಕಾಮನ್ ಆಗಿ ಎಲ್ಲಾ ಕಡೆಗಳಲ್ಲಿ, ನಾನು ಹೋಗುವಂತ ಪ್ರತಿ ಸ್ಥಳದಲ್ಲಿ ಕೂಡ ಅನೇಕ ಸಭೆಗಳು, ಪಾಸ್ಟ್ರುಗಳು, ತಂದೆ ತಾಯಿಗಳು ಹೇಳ್ತಾರೆ ಏನಂತಂದ್ರೆ, ಬಾಬಣ್ಣ ಸ್ವಲ್ಪ ಮೊಬೈಲ್ ಬಗ್ಗೆ ಮಾತನಾಡಿ ಎಂಬುದಾಗಿ ಹೇಳುವಂತದ್ದು. ಮೊಬೈಲ್ಗಳಿಂದ ಆಗುವಂತ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳು ಈ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುವಂತದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಆಗುವಂತ ಒಂದು ಸಮಸ್ಯೆಗಳು, ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗೆಜೆಟ್ ಗಳಿಂದ ಆಗುವಂತ ಒಂದು ಸಮಸ್ಯೆಗಳು. ಮತ್ತು ಗೇಮ್ಸ್, ಆಟದಲ್ಲಿ ಮಾತ್ರ ತಲೆ, ಓದುವುದರಲ್ಲಿ ತಲೆ ಇಲ್ಲದೆ ಹೋಗುವಂತಹದ್ದು. ಗೇಮ್ಸ್ ಮೊಬೈಲ್ ನಲ್ಲಾಗ್ಬೋದು, ಗೇಮ್ಸ್ ಗ್ರೌಂಡ್ ನಲ್ಲಾಗ್ಬೋದು. ಸೊ ಆಟದ ಒಂದು ಹವ್ಯಾಸದಲ್ಲಿ ಬಿದ್ದು ಅವರು ತಮ್ಮ ಸ್ಟಡೀಸ್ ಅನ್ನು ಕೂಡ ಬಹಳಷ್ಟು ನೆಗ್ಲೆಕ್ಟ್ ಮಾಡುವಂತದ್ದು ನೋಡ್ತೀವಿ. ನಾನು ಕೆಲವು ಸಾರಿ ನೋಡಿದ್ದೇನೆ, ಅನೇಕ ಕಡೆಗಳಲ್ಲಿ. ನಾನು ಕಾಲೇಜ್ ವಿದ್ಯಾರ್ಥಿಗಳ ಮಧ್ಯದಲ್ಲಿ UESI, ಭಾರತೀಯ ವಿದ್ಯಾರ್ಥಿಗಳ ಸೌಹಾರ್ದಿಕ ಸಂಘ, ಯೂನಿಯನ್ ಆಫ್ ಎವಾಂಜಲಿಕಲ್ ಸ್ಟೂಡೆಂಟ್ಸ್ ಆಫ್ ಇಂಡಿಯಾ ಎನ್ನುವಂತ ಆರ್ಗನೈಸೇಷನ್ ನಲ್ಲಿ ಇದು 3ನೇ ವರ್ಷ ನಾನು ಸೇವೆ ಸಲ್ಲಿಸ್ತಾ ಇರುವಂತದ್ದು. ನನ್ನ ಪ್ರಾರಂಭ ದಿನಗಳು, ಮರೆಯದಂತ ದಿನಗಳು ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಹಾಸನ್ ಈ ಒಂದು ಏರಿಯಾಗಳಲ್ಲಿ ನಾನು 8 ವರ್ಷ ಇದ್ದೆ. ಅನಂತರದಲ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಉಡುಪಿ, ಮ್ಯಾಂಗ್ಳೂರ್, ಕಾರವಾರ, ಕೂರ್ಗ್ ಆ ಏರಿಯಾದಲ್ಲಿದ್ದೆ. ಅನಂತರದಲ್ಲಿ ಮತ್ತೆ ಪುನಃ ನನಗೆ ಬ್ಯಾಂಗ್ಳೂರ್ಗೆ ಟ್ರಾನ್ಸ್ಫರ್ ಮಾಡಿ, ಸೊ ಅಲ್ಲಿಂದ ಸ್ಟೇಟ್ ಸೆಕ್ರೆಟರಿ ಆಗಿ, ಮತ್ತೆ ಈಗ ನಾನು ಪ್ರಸ್ತುತದಲ್ಲಿ ಗ್ರಾಜುಯೇಟ್ ಮಿನಿಸ್ಟ್ರಿ, ನ್ಯಾಷನಲ್ ಗ್ರಾಜುಯೇಟ್ಸ್ ಮಿನಿಸ್ಟ್ರಿ ಒಟ್ಟಿಗೆ, ಅಂದ್ರೆ ಸ್ಟೂಡೆಂಟ್ ಡೇಸ್ ಅನ್ನು ಮುಗಿಸಿ ಪದವೀಧರರಾಗಿರುವಂತವರ ಒಂದು ಜೊತೆಯಲ್ಲಿ, ಮತ್ತು ನಾರ್ತ್ ಇಂಡಿಯಾಗೆ ಜಮ್ಮು, ಕಾಶ್ಮೀರ್, ಹರಿಯಾಣ, ಚಂಡೀಗಢ, ಪಂಜಾಬ್, ರಾಜಸ್ಥಾನ್, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್ ಈ 9 ನಾರ್ತ್ ಇಂಡಿಯಾ ಸ್ಟೇಟ್ ಗಳಿಗೆ ಹೋಗುವಂತಹ ಒಂದು ಅವಕಾಶವನ್ನು ದೇವರು ಅನುಗ್ರಹಿಸಿದ ಮಧ್ಯದಲ್ಲಿ ಕೊರೋನಾದ ನಿಮಿತ್ತ ಇನ್ನು ಕೆಲವು ಕಡೆಗಳಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಕೆಲವು ಕಡೆಗಳಲ್ಲಿ ಹೋಗಿ ಬಂದೆ. ನಾನು ನನ್ನ ಈ 30 ವರ್ಷಗಳ ಅನುಭವದಲ್ಲಿ ನೋಡುವಂತ ಸಂದರ್ಭದಲ್ಲಿ
ವಿದ್ಯಾರ್ಥಿಗಳು ಪಡುವಂತ ಒಂದು ಕಷ್ಟ, ಪ್ರಯಾಸ ಅಥವಾ ಯವನಸ್ಥರು ಸಿಕ್ಕಿಕೊಂಡಂತ ಸಮಸ್ಯೆಗಳ ಒಂದು ಪರಿಸ್ಥಿತಿಗಳನ್ನು ನೋಡುವಾಗ ಕೊನೆಗೆ ತಮ್ಮ ಜೀವಿತಗಳನ್ನೇ ಎಂಡ್ ಮಾಡಿಕೊಂಡಂತ ಸಾವಿರಾರು ವಿದ್ಯಾರ್ಥಿಗಳು, ಯವನಸ್ಥರ ಒಂದು ಚಿತ್ರಣ ನನ್ನ ಮುಂದೆ ಬರ್ತದೆ. ನಾನು ಸಾವಿರಾರು ಕುಟುಂಬಗಳನ್ನು ಸಂದರ್ಶಿಸುವಾಗ ಈ 30 ವರ್ಷಗಳಲ್ಲಿ ಅನೇಕ ತಂದೆ ತಾಯಿಗಳು ಕಣ್ಣೀರಿನಿಂದ ಹೇಳಿರುವಂತಹದ್ದು, ನಮ್ಮ ಮಕ್ಕಳು ಹಾಳಾಗಿದ್ದಾರೆ, ನಮ್ಮ ಯವನಸ್ಥರು ದಾರಿ ತಪ್ಪಿ ಹೋಗಿದ್ದಾರೆ, ದಯಮಾಡಿ ಪ್ರಾರ್ಥನೆ ಮಾಡಿ ನಮ್ಮ ಮಕ್ಕಳಿಗಾಗಿ ಎಂಬುದಾಗಿ ಕೇಳುವಂತ ಅನೇಕ ತಂದೆ ತಾಯಿಗಳ ಒಂದು ಕೂಗು ಒಂದು ಕಡೆ. ಅನೇಕ ಯವನಸ್ಥ ಮಕ್ಕಳ ಜೊತೆಯಲ್ಲಿ ಕೂತು ಪರ್ಸನಲ್ ಆಗಿ ಮಾತನಾಡುವಾಗ ಅನೇಕ ಅಶ್ಲೀಲವಾದಂತ ಅಭ್ಯಾಸಗಳಲ್ಲಿ, ಅಶ್ಲೀಲವಾದಂತ ಚಿತ್ರಗಳನ್ನು ನೋಡುವುದರಲ್ಲಿ, ಮೊಬೈಲ್ಗಳಲ್ಲಿ, ಇಂಟರ್ನೆಟ್ ನಲ್ಲಿ ವಿಭಿನ್ನ ವಿಚಿತ್ರವಾದಂತ ಒಂದು ವಿಷಯಗಳಲ್ಲಿ ತೊಡಗಿಕೊಂಡು ಹಾಳಾಗಿ ಹೋಗುವಂತ ಒಂದು ಪರಿಸ್ಥಿತಿಗಳಲ್ಲಿ ಇರುವಂತಹದ್ದನ್ನು ಕೂಡ ನಾವು ಈ ಒಂದು ಎಲೆಕ್ಟ್ರಾನಿಕ್ ಮೂಲಕವಾಗಿ ಅನೇಕ ಯವನಸ್ಥರು ತಮ್ಮ ಜೀವಿತಗಳನ್ನು ನಷ್ಟಪಡಿಸಿಕೊಳ್ಳುವಂತದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತಂದೆ ತಾಯಿಗಳಿಗೆ ಬಹಳಷ್ಟು ಟೆನ್ಷನ್ಸ್. ಸೊ ಮಕ್ಕಳು ರಾತ್ರಿ ಹಗಲು ಬೆಡ್ ಶೀಟ್ ಅಲ್ಲಿ ಒಳಗೆ ಮಲ್ಕೊಂಡಾಗ ಕೂಡ ಮಲಗಿದಾಗ ಕೂಡ ರಾತ್ರಿ 12-1 ಗಂಟೆ ಆಗ್ತಿದ್ರು ಕೂಡ ಮೊಬೈಲ್ ಗಳನ್ನೇ ನೋಡ್ತಾ ಇರುವಂತಹದ್ದು. ಇವತ್ತು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳಿಂದ ಆಗುವಂತ ಬಹಳಷ್ಟು ಹಾನಿಯನ್ನು ಬಹುತೇಕವಾದ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಸೊ ಫ್ರೆಂಡ್ ಸರ್ಕಲ್, ಅನೇಕ ಸಾರಿ ಫ್ರೆಂಡ್ ಸರ್ಕಲ್ ನಲ್ಲಿ ಸಿಕ್ಕಿಕೊಂಡು ಒಳ್ಳೆ ಮಕ್ಕಳು ಕೂಡ ಹಾಳಾಗಿ ಹೋಗುವಂತದನ್ನು ಕೂಡ ಈ ದಿನಗಳಲ್ಲಿ ನೋಡ್ತೇವೆ. ಏನ್ ಮಾಡ್ಬೇಕ್ರಿ, ನಮ್ಮ ಮಕ್ಕಳು ಹೇಳಿದ ಮಾತು ಕೇಳಲಿಲ್ಲ, ಫ್ರೆಂಡ್ಸ್ ಎಲ್ಲ ಕೆಟ್ಟ ಫ್ರೆಂಡ್ಸ್ ಸಹವಾಸ ಮಾಡಿ ಈಗ ಅವರ ಜೀವಿತಕ್ಕೆ ಒಂದು ಇದನ್ನು ತಕ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಐಡೆಂಟಿಟಿ ಪ್ರಾಬ್ಲಮ್, ಎಲ್ಲರಿಗೆ ತಾನು ಕಾಣಿಸ್ಕೊಳ್ಬೇಕು, ತನ್ನ ಹೆಸರು ಬರಬೇಕು, ತನಗೆ ಇದಾಗ್ಬೇಕು, ಎಲ್ಲರೂ ಕೂಡ ತನ್ನನ್ನು ನೋಡ್ಬೇಕು ಅನ್ನುವಂತ ಹಾವಭಾವಗಳಲ್ಲಿರುವಂತ ಯವನಸ್ಥರ ಒಂದು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ನಾನು ಇವೆಲ್ಲವುಗಳನ್ನು 22 ವಿಷಯಗಳನ್ನು ನಾನು ನಿಮ್ಗೆ ಹೇಳಿದೆ. ಈ 22 ವಿಷಯಗಳನ್ನು ಈಗ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ನಾನು ಈಗ ಒಂದು ಸ್ಪೆಸಿಫಿಕ್ ಆದಂತ ಒಂದು ಇದಕ್ಕೆ ಬರ್ತಾ ಇದ್ದೇನೆ, ಪ್ರತ್ಯೇಕವಾದಂತ. ಏನಂತಂದ್ರೆ, ಈ ಪ್ರಸ್ತುತ ಪ್ರಪಂಚದಲ್ಲಿ ವಿಶ್ವಾಸಿಗಳಾದಂತ ಯವನಸ್ಥರು ಅಥವಾ ವಿದ್ಯಾರ್ಥಿನಿಯರು ಎದುರುಗೊಳ್ಳುವಂತ ಸಮಸ್ಯೆಗಳು ಅಥವಾ ಚಾಲೆಂಜಸ್ ಬಗ್ಗೆ ನಾವು ನೋಡೋಣ. ಅವುಗಳನ್ನು ಇದರಲ್ಲಿ ಕೂಡ ಕೆಲವು ತಿರುಗಿ ನಾನು ಹೇಳ್ತಾ ಇದ್ದೇನೆ, ಇವುಗಳನ್ನು ಕೂಡ ನೀವು ಬರ್ಕೊಳ್ಬಹುದು. ಪ್ರಸ್ತುತ ಯವನಸ್ಥರು ಅಥವಾ ವಿಶ್ವಾಸಿಗಳಾದಂತ ಯವನಸ್ಥರು ಅಥವಾ ವಿದ್ಯಾರ್ಥಿನಿಯರು ಎದುರುಗೊಳ್ಳುವಂತ ಒಂದು ಸವಾಲುಗಳು ಅಥವಾ ಸಮಸ್ಯೆಗಳ ಬಗ್ಗೆ ನಾವು ನೋಡೋಣ. ವಿದ್ಯಾರ್ಥಿಗಳು, ಯವನಸ್ಥರು, ಅದು ಪರ್ಟಿಕ್ಯುಲರ್ ಆಗಿ ಬಿಲೀವರ್ಸ್, ವಿಶ್ವಾಸಿಗಳು ಎದುರುಗೊಳ್ಳುವಂತ ಒಂದು ಸಮಸ್ಯೆಗಳು. ಮೊದಲನೇದಾಗಿ ನೋಡುವಾಗ ಕ್ವೈಟ್ ಟೈಮ್. ಅನೇಕರಿಗೆ ಪ್ರತಿದಿನ ಪ್ರಾರ್ಥನೆ ಮಾಡಿ ಬೈಬಲ್ ಅನ್ನು ಅಭ್ಯಾಸ ಮಾಡ್ಲಿಕ್ಕೆ ಆಗದೆ ಹೋಗುವಂತದ್ದನ್ನು ನಾವು ನೋಡ್ತೇವೆ. 1-2 ದಿವಸ ಮಾಡುವಂತದ್ದು, 1 ವಾರ ಚಕ್ಕರ್ ಕೊಡುವಂತದ್ದು, 1 ವಾರ ಮಾಡುವಂತದ್ದು, 1 ತಿಂಗಳು ಮಾಡದೇ ಇರುವಂತದ್ದು. ರೆಗ್ಯುಲರ್ ಆದಂತ, ಕ್ರಮಬದ್ಧವಾದಂತ, ಶಿಸ್ತಿನ ಒಂದು ಪ್ರತಿನಿತ್ಯ ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ಕಷ್ಟಕರವಾದಂತ ಒಂದು ಪರಿಸ್ಥಿತಿಯನ್ನು ಅನೇಕ ಕಡೆಗಳಲ್ಲಿ ಎದುರುಗೊಳ್ತಾರೆ. ಕಳೆದ ತಿಂಗಳಲ್ಲಿ ಕೂಡ ನಾನು ನಾರ್ತ್ ಕರ್ನಾಟಕದ ಕೆಲವು ಭಾಗಗಳಿಗೆ ನಾನು ಹೋದಂತ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳೊಟ್ಟಿಗೆ ಕೂತು ಮಾತನಾಡುವಾಗ ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಏನಂತಂದ್ರೆ, ಕ್ವೈಟ್ ಟೈಮ್ ಸರಿಯಾಗಿ ರೆಗ್ಯುಲರ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ. ಓಕೆ, ಅದಕ್ಕೆ ಆಮೇಲೆ ಬರೋಣ ನಾವು. ಆಮೇಲೆ ಪ್ರಯಾರಿಟೀಸ್, ಯಾವುದು ಪ್ರಾಧಾನ್ಯತೆಗಳು, ಕನ್ನಡದಲ್ಲಿ ಪ್ರಾಧಾನ್ಯತೆಗಳು ಯಾವುದು ಪ್ರಥಮವಾಗಿ ಮಾಡಬೇಕು ಅದನ್ನು ಮಾಡದೆ ಬೇರೆವುಗಳನ್ನು ಆರಿಸಿಕೊಂಡು ತಮ್ಮ ಜೀವನದ ಯಾತ್ರೆಯಲ್ಲಿ ಪ್ರಯಾರಿಟೀಸ್ ಬದಲಾವಣೆ ಆಗುವುದರಿಂದ ಅನೇಕ ರೀತಿಯಲ್ಲಿ ಸಫರ್ ಆಗುವಂತದ್ದು, ದಾರಿ ತಪ್ಪುವಂತದ್ದು ಅಥವಾ ಸಮಸ್ಯೆಗೆ ಗುರಿ ಆಗುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತದೆ. 2ನೇದು 3ನೇದು ಮೊದಲನೇದಾಗಿ ಬಂದು ಮೊದಲನೇದು ಕೊನೆಗೆ ಹೋಗ್ಬಿಟ್ರೆ ಪ್ರಯಾರಿಟೀಸ್ ಅಲ್ಲಿ ವ್ಯತ್ಯಾಸಗಳಾಗುವಾಗ ಆಗುವಂತ ಸಮಸ್ಯೆಗಳನ್ನು ಕೂಡ ಅನೇಕ ಯವನಸ್ಥರು ಇವತ್ತು ಫೇಸ್ ಮಾಡುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ನೋಡಿದೆವು, ಮೊಬೈಲ್ಗಳನ್ನು ಕೂಡ ನಾವು ನೋಡಿದೆವು. ಈವನ್ ಬಿಲೀವಿಂಗ್ ಸ್ಟೂಡೆಂಟ್ಸ್ ಕೂಡ ಅಥವಾ ವಿದ್ಯಾರ್ಥಿಗಳ ಸಮಸ್ಯೆಗಳು ಕೂಡ ಎಷ್ಟೊಂದು ಮನೆಗಳಿಗೆ ಹೋಗುವಾಗ ತಂದೆ ತಾಯಿಗಳು ಹೇಳುವಂತದ್ದು, ಮಕ್ಕಳ ಹತ್ರ, ಯವನಸ್ಥ ಮಕ್ಕಳ ಹತ್ರ ಕೂತು ಮಾತನಾಡುವಾಗ, ಈ ಮೊಬೈಲ್ ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂಕಲ್, ಈ ಮೊಬೈಲ್ ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗಂತ ಅನೇಕ ಕಡೆಗಳಲ್ಲಿ ಹೇಳುವಂತದ್ದನ್ನು ನಾನು ಕೇಳ್ತಾ ಬರ್ತಾ ಇದ್ದೇನೆ. ಮೊಬೈಲ್ ನ ಇರುವಂತ ಒಂದು ಭಯಂಕರವಾದಂತ ಒಂದು ಅಟ್ಯಾಚ್ಮೆಂಟ್. ಸೊ ಬಹಳಷ್ಟು ಒಂದು ತೀವ್ರವಾಗಿ, ತೀಕ್ಷ್ಣವಾಗಿ
ಈ ಮೊಬೈಲ್ಗಳ ಒಂದು ದಾಸತ್ವಕ್ಕೆ ಸಿಕ್ಕಿಕೊಂಡಂತ ಪರಿಸ್ಥಿತಿ ಅನೇಕ ವಿದ್ಯಾರ್ಥಿಗಳ ಮತ್ತು ಅನೇಕ ಯವನಸ್ಥರ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ವಾಲ್ವ್ಮೆಂಟ್ ಇನ್ ಟೂ ಮೆನಿ ಥಿಂಗ್ಸ್. ಬಿಲಿವರ್ಸ್ ಆಗಿರೋದ್ರಿಂದ, ಟ್ಯಾಲೆಂಟ್ ಗಿಫ್ಟ್ ಗಳಿರೋದ್ರಿಂದ ಅವ್ರು ಕರೀತಾರೆ, ಇವ್ರು ಕರೀತಾರೆ, ಅದು ಹೇಳ್ತಾರೆ, ಇದೇ ಹೇಳ್ತಾರೆ. ಸೊ ಎಲ್ಲ ಕಡೆಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂತದನ್ನ ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ದೇವರು ಕೊಟ್ಟಂತ ಟ್ಯಾಲೆಂಟ್ ಗಳನ್ನು ಎಲ್ಲಿ ಉಪಯೋಗಿಸ್ಕೊಳ್ಬೇಕು, ಯಾವಾಗ ಉಪಯೋಗಿಸ್ಕೊಳ್ಬೇಕು, ಹೇಗೆ ಉಪಯೋಗಿಸ್ಕೊಳ್ಬೇಕನ್ನುವಂತಹದ್ದು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ಯಾದ್ರೆ ಬಹಳ ಬಹಳ ಪ್ರಯೋಜನ ಆಗ್ತದೆ. ಆದ್ರೆ ಸೊ ಎಲ್ಲಾ ಕಡೆಗಳಲ್ಲಿ ತಲೆ ಹಾಕಿ ಎಲ್ಲಾ ಕಡೆಗಳಲ್ಲಿ ಇನ್ವಾಲ್ವ್ ಆಗಿ ಅನೇಕ ಈಚನೂ ಇಲ್ಲ ಆಚನೆ ಇಲ್ಲದೆ ಬರೇ ಆಕ್ಟಿವಿಟಿಗಳಲ್ಲಿ ಇದ್ದು ತಮ್ಮ ಜೀವಿತವನ್ನು ತಾವೇ ಸಮಸ್ಯೆಗಳಿಗೆ ಗುರಿ ಮಾಡಿಕೊಳ್ಳುವಂತ ಯವನಸ್ಥರನ್ನು ಕೂಡ ನಾವು ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಮೋಹ, ಲಸ್ಟ್, ಅನೇಕ ಯವನಸ್ಥರು ಇವತ್ತು ಫೇಸ್ ಮಾಡುವಂತ ಒಂದು ವಿಚಿತ್ರವಾದಂತ ವಿಭಿನ್ನವಾದಂತ ಒಂದು ಸಂಗತಿ. ಸೊ ಈ ಒಂದು ಲಸ್ಟ್ ಅನ್ನುವಂತ ಒಂದು ಕಣ್ಣಿನ ಆಶೆ ಎಂಬುದಾಗಿ ನಾವು ಹೇಳ್ಬೋದು. ಸೊ ಆಶೆಗೆ ಸಿಕ್ಕಿಕೊಂಡು ನಾನಾ ವಿಧವಾದಂತ ರೀತಿಯಲ್ಲಿ ಒಳಗಡೆ ಕೊರಗಿ ಹೋಗುವಂತ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಫೋನೋಗ್ರಫಿಗಳೆಂಬುದಾಗಿ ನಾವು ನೋಡ್ತೇವೆ. ಈ ದಿನಗಳಲ್ಲಿ ತುಂಬಾ ಕಾಮನ್ ಆಗ್ತಾ ಉಂಟು. ನಾವು ಮದುವೆ ಆದ ಮೇಲೆ ಕೂಡ ಇದೇನು ಫೋನೋಗ್ರಫಿ ಅಂದ್ರೆ ಏನಂತ ಕೂಡ ಗೊತ್ತಿರಲಿಲ್ಲ. ಅಂತ ಒಂದು ಪರಿಸ್ಥಿತಿಗಳಲ್ಲಿ ಬೆಳೆದು ಬಂದೆವು. ಈಗ ಹೈಸ್ಕೂಲ್ ಅಲ್ಲಿ ಇರುವಂತ ಮಕ್ಕಳಿಗೆ ಏನಂತ ಕೇಳಿದ್ರೆ ಕೂಡ ಹೇಳುವಂತ ಪರಿಸ್ಥಿತಿ. ಮೊನ್ನೆ ತಾನೇನ ನಾನು ಒಬ್ಬ ವಿದ್ಯಾರ್ಥಿಯ ಜೊತೆಯಲ್ಲಿ ಟೈಮ್ ಕಳೀತಿರುವಾಗ ಆತನು ಜೊತೆಯಲ್ಲಿ ಅನೇಕ ವಿಷಯಗಳನ್ನು ಮಾತನಾಡಿದಾಗ ಆತನು PUC ಸೆಕೆಂಡ್ ಇಯರ್ ಅನ್ನು ಮುಗಿಸ್ತಾ ಇದ್ದಾನೆ. ಸೊ ಅವನಲ್ಲಿ ಒಂದು ಹೋರಾಟ ಅಂತೆ. ಅವನೇ ಹೇಳಿದಂತ ಮಾತು. ಸೊ ಅಂಕಲ್ಗೆ ಹೇಳು, ಈ ಮಾತು ನೀನು ಹೇಳು, ಅಂಕಲ್ಗೆ ಹೇಳು ಅಂತ ಹೇಳಿ ಒಂದು ಕಡೆ ಅವನಿಗೆ ಒಳಗಿಂದ ಫೋರ್ಸು, ಒಂದು ಕಡೆ ಹೇಗೆ ಹೇಳೋದು ಅಂತ ಹೇಳಿ ಇನ್ನೊಂದು ಕಡೆಯಿಂದ ಫೋರ್ಸು. ಈ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನು ಹೇಳಿದ, ಅಂಕಲ್ ನನಗೆ ಒತ್ತಡ ಉಂಟು, ನಿಮ್ಗೆ ಈ ವಿಷಯ ತಿಳಿಸ್ಬೇಕು, ಇದರಿಂದ ನಾನು ಹೊರಗೆ ಬರ್ಬೇಕಂತಂದೇಳಿ. ಏನಂತಂದ್ರೆ 3ನೇ ಕ್ಲಾಸ್ನಿಂದ ಈ ಅಶ್ಲೀಲವಾದಂತ ಚಿತ್ರಗಳನ್ನು ನೋಡುವಂತ ಒಂದು ಅಭ್ಯಾಸ. ನನ್ನ ಸ್ನೇಹಿತನು ಒಬ್ಬನು ರಿಚ್ ಪಾರ್ಟಿ, ಅವನ ಹತ್ರ ಮೊಬೈಲ್ ಉಂಟು. ಯಾವಾಗಲೂ ಸಹ ಅವನು ಅವುಗಳನ್ನೇ ಅಶ್ಲೀಲವಾದಂತ ಚಿತ್ರಗಳನ್ನೇ ತೋರಿಸ್ತಾ ಇದ್ದ. ಸೊ ಈಗಿನವರೆಗೂ ಕೂಡ ನನಗೆ 3ನೇ ಕ್ಲಾಸ್ನಿಂದ ಇಲ್ಲಿವರೆಗೂ ಕೂಡ ಈ ಒಂದು ಅಶ್ಲೀಲವಾದಂತ ಚಿತ್ರಗಳನ್ನು ನೋಡುವಂತ ಅಭ್ಯಾಸದಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆಂಬುದಾಗಿ ಆತನು ಹೇಳ್ತಾ ಇದ್ದ. ಇದರಿಂದ ಹೇಗೆ ಹೊರಗೆ ಬರ್ಬೇಕು ಎನ್ನುವಂತಹದ್ದು ಕೂಡ ಕೇಳ್ತಾ ಇದ್ದ. ಸೊ ಈ ರೀತಿಯ ಒಂದು ಸಮಸ್ಯೆಗಳು ವಿಶ್ವಾಸಿಗಳು ಆಗಿರ್ಬೋದು. ವಿಶ್ವಾಸಿಗಳ ಕಥೆಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೇನೆ, ಈ 9 ವಿಷಯಗಳನ್ನು. ಕೆಲವು ನಿಮಗೂ ಹಾದು ಹೋಗುವಂತಹ ಪರಿಸ್ಥಿತಿಗಳು ಇದ್ದಿದ್ದೆ ಹೇಳ್ಬೋದು, ನಾನು ಕೂಡ ಬರ್ಕೊಳ್ತೇನೆ. ಆಮೇಲೆ 7ನೇದಾಗಿ ನೋಡುವಂತ ಸಂದರ್ಭದಲ್ಲಿ ಬ್ಯಾಲೆನ್ಸಿಂಗ್ ಲೈಫ್. ಒಬ್ಬ ವಿದ್ಯಾರ್ಥಿಯಾಗಿ ಸ್ಟಡೀಸ್ಗೆ ಎಷ್ಟು ಸಮಯ ಕೊಡಬೇಕು, ಸ್ಪಿರಿಚುವಲ್ ಆಕ್ಟಿವಿಟೀಸ್ಗೆ ಎಷ್ಟು ಸಮಯ ಕೊಡಬೇಕು, ಬೇರೆ ಆಕ್ಟಿವಿಟೀಸ್ ಗಳಿಗೆ ಎಷ್ಟು ಸಮಯ ಕೊಡಬೇಕು ಅನ್ನುವಂಥದ್ದನ್ನು ಬ್ಯಾಲೆನ್ಸ್ಡ್ ಆಗಿ ಕಳೀಲಿಕ್ಕೆ ಆಗದೆ ಹೋಗುವಂತದ್ದನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಒಬ್ಬ ವಿದ್ಯಾರ್ಥಿಯ ಬಹಳ ಪ್ರಾಮುಖ್ಯವಾದಂತ ಒಂದು ಪ್ರಯಾರಿಟಿ ಅಥವಾ ಉದ್ದೇಶ ಏನೆಂಬುದಾಗಿ ಹೇಳುವಾಗ ಸ್ಟಡೀಸ್. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಅವನ ಪ್ರಾಯದಲ್ಲಿ ಅವನು ಚಂದವಾದ ರೀತಿಯಲ್ಲಿ ಕಲಿತು ದೇವರ ನಾಮಕ್ಕೆ ಮಹಿಮೆ ತರಬೇಕು ತನ್ನ ಸ್ಟಡೀಸ್ ಮೂಲಕವಾಗಿ. ಹೈಯರ್ ಎಜುಕೇಶನ್ ಗಳಿಗೆ ಹೋಗಿ ಉನ್ನತವಾದಂತ ಮಟ್ಟಗಳನ್ನು ಆರಿಸಿಕೊಂಡು ದೇವರ ಕೃಪೆಯಿಂದ ಕೆಳಗಿರುವಂತವರನ್ನು ಮೇಲೆ ತರುವುದಕ್ಕಾಗಿ ದೇವರು ಬಯಸುವಂತ ಒಬ್ಬ ವ್ಯಕ್ತಿಯಾಗಿರುವಾಗ ನಾವು ಇಂಬ್ಯಾಲೆನ್ಸ್ಡ್ ಆದಂತ ಲೈಫ್ ಅನ್ನು, ಬ್ಯಾಲೆನ್ಸ್ ಇಲ್ಲದಂತ ಒಂದು ಜೀವಿತವನ್ನು ಮಾಡಿ ಏನಾಗ್ಬೇಕೋ ನಮ್ಮ ಜೀವನದಲ್ಲಿ ಅದು ಆಗದಂತೆ ನಾವು ಅನೇಕ ಸಾರಿ ಕೆಳಮಟ್ಟಕ್ಕೆ ಇಳಿದು ಬರುವಂತ ಪರಿಸ್ಥಿತಿಗಳನ್ನು ಕೂಡ ನೋಡ್ತೇವೆ, ಇಂಬ್ಯಾಲೆನ್ಸ್ ಆದಂತ ಒಂದು ಜೀವನದಿಂದ. ಮತ್ತು ಆಗ್ಲೇ ನಾವು ನೋಡಿದ ಹಾಗೆ ಈಗಿನ ಪರಿಸ್ಥಿತಿಗಳಲ್ಲಿ ಎಷ್ಟೊಂದು ಯವನಸ್ಥ ಮಕ್ಕಳು ಅಳುವಂತ ಒಂದು ಪರಿಸ್ಥಿತಿ ಏನಂತಂದ್ರೆ ಜಾಬ್ಸ್ ಮತ್ತು ಜಾಬ್ ಲೆಸ್ ಆಗಿ ಇರುವಂತಹ ಒಂದು ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ 30 ವರ್ಷ ಆದ್ರೂ 32 ವರ್ಷ ಆದ್ರೂ ಕೂಡ ಇನ್ನೂ ಮದುವೆ ಆಗದಂತ ಅನೇಕ ಯವನಸ್ಥಿಯರು ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಯಾಕೆಪ್ಪ ಇನ್ನೂ ಮದುವೆ ಆಗ್ಲಿಲ್ಲ ಎಂಬುದಾಗಿ ಹೇಳುವಾಗ, ನನಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ, ನಾನು ಕಲಿತದ್ದಕ್ಕೆ ನನಗೆ ಸಿಕ್ಕುವಂತ ಕೆಲಸಕ್ಕೆ ಬಹಳ ವ್ಯತ್ಯಾಸಗಳುಂಟು. ಸೊ ಯಾವ್ದಾವ್ದೋ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಪರಿಸ್ಥಿತಿ, ಮಲ್ಟಿ ವರ್ಕ್ ಎಕ್ಸೆಪ್ಟ್ ಮಾಡೋದು ಕಷ್ಟವಾಗಿರುವಂತಹದ್ದು. ಯಾಕಂದ್ರೆ ಜೀವನ ಸಾಗಿಸಬೇಕಾದ್ರೆ ನಾವು ಹೊಂದಿಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿಗಳಿರ್ತದೆ. ಇವತ್ತಿನ ಜಾಬ್ ನನಗೆ ಇಂಥದೇ ಬೇಕು, ಹೀಗೆ ಇರಬೇಕು ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಬಹಳ ಕಷ್ಟಕರವಾದಂತಹದ್ದು. ಕೊರೋನಾ ಬಂದ ನಂತರ
ಅನೇಕರು ತಮ್ಮ ಕೆಲಸ ಕಾರ್ಯಗಳನ್ನು ಕಳೆದುಕೊಂಡು ಬೀದಿಗೆ ಬಂದಿರುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅನೇಕರು ಸತ್ತು ಹೋದಂತಹದ್ದನ್ನು ಕೂಡ ನಾವು ಕೇಳಿಸಿಕೊಳ್ತಾ ಬರ್ತಾ ಇದ್ದೇವೆ. ಯಾಕಂತಂದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಜಾಬ್ಲೆಸ್ ಇಲ್ಲದೆ ಇರೋದ್ರಿಂದ ಸೊ ಎಷ್ಟೊಂದು ಜನ ಯವನಸ್ಥ ಮಕ್ಕಳು ಮದುವೆ ಆಗ್ಲಿಕ್ಕೆ ಕೂಡ ಸಿದ್ಧರಿಲ್ಲದೆ ಇರುವಂತಹದ್ದು, ಮತ್ತೆ ಎಷ್ಟೊಂದು ಜನ ಮದುವೆನೇ ಬೇಡ ಎಂಬುದಾಗಿ ನಿರ್ಧಾರ ಮಾಡುವಂತ ಒಂದು ಪರಿಸ್ಥಿತಿಗಳಲ್ಲಿ ಇರುವಂತಹದ್ದನ್ನು ಕೂಡ ನಾವು ಸಹಜವಾಗಿ ನಾವು ನೋಡ್ತಾ ಇದ್ದೇವೆ. ತುಂಬಾನೇ ಮಾನಸಿಕವಾದಂತ ಒತ್ತಡಗಳಿಗೆ ಯವನಸ್ಥ ಮಕ್ಕಳು ಈ ದಿನಗಳಲ್ಲಿ ಸಿಕ್ಕಿಕೊಳ್ಳುವಂತಹದ್ದನ್ನು ನಾವು ಸಹಜವಾಗಿ ನಾವು ನೋಡ್ತಾ ಇದ್ದೇವೆ. ಆದುದರಿಂದ ಪ್ರಿಯ ದೇವ ಮಕ್ಕಳೇ, ಈ ಒಂದು ಸಮಸ್ಯೆಗಳನ್ನುವಂತಹದ್ದು ವಿಶ್ವಾಸಿಗಳಿಗೆ ಏನದು ತಪ್ಪಿದ್ದಲ್ಲ. ಆದ್ರೆ ನಾವು ದೇವರ ಮಕ್ಕಳಾಗಿರುವುದರಿಂದ, ದೇವರ ಒಂದು ಕೃಪೆ ನಮ್ಮ ಮೇಲಿರುವುದರಿಂದ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆದುದರಿಂದ ದಯಮಾಡಿ ಇನ್ನೊಂದು ವಚನವನ್ನು ಓದ್ರಿ. ಯೋಹಾನನ ಬರೆದ 3ನೇ ಪತ್ರಿಕೆ, ಇದು ಕೂಡ ಪರಿಚಿತವಾದಂತ ವಾಕ್ಯ ಭಾಗ. ಯೋಹಾನನ ಬರೆದ 3ನೇ ಪತ್ರಿಕೆ 2ನೇ ವಚನ. ಜಾನ್ 3 ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಯೋಹಾನನ ಪ್ರಾರ್ಥನೆ ಏನಾಗಿದೆ ಎಂಬುದಾಗಿ ನೋಡುವಾಗ, ಅಥವಾ ದೇವರ ಉದ್ದೇಶ ಅಥವಾ ದೇವರ ಚಿತ್ತ ಏನಾಗಿದೆ ವಿಶ್ವಾಸಿಗಳ ಬಗ್ಗೆ ಎಂಬುದಾಗಿ ಹೇಳುವಾಗ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ, ಎಸ್, ವಿ ನೀಡ್ ಟು ಗ್ರೋ ಸ್ಪಿರಿಚುವಲಿ, ವಿ ನೀಡ್ ಟು ಡೆವಲಪ್ ಇನ್ ಸ್ಪಿರಿಚುವಲಿ. ಸೊ ನಾವು ಹೇಗೆ ಆತ್ಮಿಕ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬಹುದು ಅದನ್ನು ನೋಡೋಣ. ಅದೇ ರೀತಿಯಲ್ಲಿ ಹೊಂದಿದ ಪ್ರಕಾರ, ಸೊ ಈ ಒಂದು ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಕ್ಷೇಮ ಮಾತ್ರ ಅಲ್ಲ, ವಿಶ್ವಾಸಗಳು ಹೇಗಿರ್ಬೇಕು? ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಓಕೆ, ಈ ಒಂದು ಸಾಯಂಕಾಲ ಸಮಯದಲ್ಲಿ ಈ ಎಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಇರುವಾಗ, ಈ ಎಲ್ಲಾ ಸಮಸ್ಯೆಗಳನ್ನು ನಾವು ಹಾದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಬೇಕಾದಂತ 5 ಪ್ರಾಮುಖ್ಯವಾದಂತ ಸಂಗತಿಗಳನ್ನು ನಾವು ಆಲೋಚನೆ ಮಾಡಬೇಕು. ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ, ಬೇರೆ ಎಲ್ಲಾ ಒಂದು ವಿಷಯಗಳಲ್ಲಿ ದೇವರು ಕೊಟ್ಟಂತ ಅವಕಾಶಗಳಲ್ಲಿ ಅಭಿವೃದ್ಧಿ ಹೊಂದಿ ನಾನು ಮತ್ತು ನೀವು ಸುಕ್ಷೇಮವಾಗಿರ್ಬೇಕಾಗಿದ್ಯಾದ್ರೆ ಏನ್ ಮಾಡ್ಬೇಕೆನ್ನುವಂತ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಎಲ್ಲರಿಗೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಸುಕ್ಷೇಮವಾಗಿರ್ಬೇಕು, ಕ್ಷೇಮದಲ್ಲಿರ್ಬೇಕೆನ್ನುವಂತ ಆಲೋಚನೆಗಳಿರುವಂತದ್ದನ್ನು ನಾವು ನೋಡುವವರಾಗಿದ್ದೇವೆ. ನಾವೆಲ್ಲರೂ ಕೂಡ ಕ್ಷೇಮದಲ್ಲಿ ಇರ್ಬೇಕನ್ನುವಂಥದ್ದು ತಪ್ಪೇನಲ್ಲ. ಆದ್ರೆ ವಿಶ್ವಾಸಿಗಳಾದಂತ ನಾವು ಅನೇಕ ಅನ್ಯರ ಮಧ್ಯದಲ್ಲಿ ಜೀವಿಸ್ತಿರುವಾಗ, ಅನ್ಯ ವಿದ್ಯಾರ್ಥಿಗಳ ಜೊತೆಗೆ ನಾವು ಇರುವಂತಹ ಸಂದರ್ಭದಲ್ಲಿ ನಮ್ಮ ಜೀವನ ಒಂದು ವಿಶೇಷವಾದಂತ ಒಂದು ಜೀವಿತವಾಗಿರ್ಬೇಕಾಗಿರುವಂತಹದ್ದು ದೇವರು ಬಯಸುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ನೀವು ಒಂದು ವೇಳೆ ಶಾಡ್ರಕ್, ಮೇಷಕ್, ಅಬದ್ನಿಗೋ, ದಾನಿಯೇಲರನ್ನು ನೋಡಿದ್ದೀಯಾದರೆ 1ನೇ ಅಧ್ಯಾಯವನ್ನು ನೀವು ಸಂಪೂರ್ಣವಾಗಿ ದಯಮಾಡಿ ಮನೆಗೆ ಹೋದ ನಂತರ ಓದಿ, ಸಮಯ ಸಿಕ್ಕಾಗ ದಾನಿಯೇಲನ ಬರೆದ ಪುಸ್ತಕ 1ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ದೇವರು ಈ ಯವನಸ್ಥರನ್ನು ಪಾಂಡಿತ್ಯವನ್ನು ಕಲಿಯುವುದಕ್ಕಾಗಿ, ರಾಜನ ಒಂದು ಸಂಸ್ಥಾನದಲ್ಲಿ ಒಂದು ಉತ್ತಮವಾದಂತ ಉದ್ಯೋಗವನ್ನು ಪಡೆಯುವುದಕ್ಕಾಗಿ, ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅವರಿಗೆ ರಾಜಭೋಜನಗಳನ್ನು ಕೊಟ್ಟು, ರಾಜನ ಒಂದು ಸಂಸ್ಥಾನದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಆರಿಸಲ್ಪಟ್ಟಂತ ಯವನಸ್ಥರ ಅನೇಕರ ಮಧ್ಯದಲ್ಲಿ ಈ 4 ಜನ ವಿಶ್ವಾಸಿಗಳು ಕೂಡ ಇದ್ದರು. ಈ ಒಂದು ಪ್ರಸ್ತುತ ಯವನಸ್ಥರ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ವಿಶ್ವಾಸಿಯಾಗಿರುವಂತ ನೀನು ಮತ್ತು ನಾನು ಹೇಗೆ ಬದುಕಬೇಕೆಂಬುದಾಗಿ ಶಾಡ್ರಕ್, ಮೇಷಕ್, ಅಬದ್ನಿಗೋ, ದಾನಿಯೇಲರ ಒಂದು ಜೀವಿತಗಳಿಂದ ಬಹಳ ಉತ್ತಮವಾದಂತ ಪಾಠವನ್ನು ನಾವು ಕಲಿಯುವವರಾಗಿದ್ದೇವೆ. ಅನ್ಯರ ಮಧ್ಯದಲ್ಲಿ, ಅನ್ಯ ದೇಶದಲ್ಲಿ, ಅನ್ಯ ದೇವತೆಗಳನ್ನು ಆರಾಧಿಸುವಂತವರ ಮಧ್ಯದಲ್ಲಿ ಇವರು ನಿಜ ದೇವರನ್ನು ಆರಾಧಿಸುವಂತ ಮಕ್ಕಳು ಯಾವ ರೀತಿಯಲ್ಲಿ ಜೀವಿಸಿದರು, ಅವರ ಜಯಕರವಾದಂತ ಜೀವಿತಕ್ಕೆ ಮೊದಲನೇ ಕಾರಣ ಏನು ಎಂಬುದಾಗಿ ನಾವು ಆಲೋಚಿಸುತ್ತಿರುವಾಗ ನಾವು ನೋಡ್ತಾ ಇದ್ದೇವೆ ಏನಂತಂದ್ರೆ, ಶಾಡ್ರಕ್, ಮೇಷಕ್, ಅಬದ್ನಿಗೋ, ದಾನಿಯೇಲರನ್ನು ನೋಡುವಾಗ ಅವರು ಹೇಳುವಂತ ಮಾತು 1ನೇ ಅಧ್ಯಾಯ, ದಾನಿಯೇಲನ ಬರೆದ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ಅವರು ನಿರ್ಧಾರ ಮಾಡ್ತಾರೆ, ನಮ್ಮನ್ನು ನಾವು ಅಶುದ್ಧ ಮಾಡಿಕೊಳ್ಳಲಾರೆವು, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆನೆಂಬುದಾಗಿ ದಾನಿಯೇಲ ಹೇಳ್ತಾನೆ. ಐ ಡೋಂಟ್ ವಾಂಟ್ ಡಿಫೈಲ್ ಮೈ ಸೆಲ್ಫ್, ನನ್ನನ್ನು ನಾನು ಅಶುದ್ಧನಾಗಲಾರೆ.
ದೇವರಿಗಾಗಿ ಶುದ್ಧವಾದಂತ ಜೀವಿತವನ್ನು ಜೀವಿಸುವುದಕ್ಕಾಗಿ ನಿರ್ಧಾರ ಮಾಡಿದ. ಹಾಗಾದ್ರೆ ಅಶುದ್ಧವಾದಂತ ಪ್ರಪಂಚದಲ್ಲಿ ಶುದ್ಧವಾದಂತ ಯವನಸ್ಥನಾಗಿ ಜೀವಿಸಬೇಕಾಗಿದೆಯಾದ್ರೆ ಕಾರಣ ಏನು? ಅದೇಗೆ ಸಾಧ್ಯವಾಯಿತು ಎಂಬುದಾಗಿ ನಾವು ಆಲೋಚಿಸುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವಂತ ಒಬ್ಬ ಯವನಸ್ಥನಾಗಿದ್ದನು. ದಾನಿಯೇಲನು ದಿನಕ್ಕೆ 3 ಸಾರಿ ಪ್ರಾರ್ಥಿಸುವಂತ ಒಬ್ಬ ವ್ಯಕ್ತಿ ಆಗಿದ್ದನೆಂಬುದಾಗಿ ನಾವು ನೋಡ್ತೇವೆ. ಇವತ್ತು ಯವನಸ್ಥ ಪ್ರಿಯ ಮಕ್ಕಳೇ, ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮ್ಮಲ್ಲಿ ಎಷ್ಟು ಜನರು ದಿನಕ್ಕೆ 1 ಸಾರಿ ಆದರೂ ಚಿಂತೆ ಇಲ್ಲ, ಕ್ರಮಬದ್ಧವಾಗಿ ಶಿಸ್ತಿನಿಂದ ಉತ್ತಮವಾದ ರೀತಿಯಲ್ಲಿ ಶ್ರೇಷ್ಠವಾದಂತ ದೇವರನ್ನು ನೀವು ಪ್ರತಿನಿತ್ಯ ಭೇಟಿಯಾಗುವುದಕ್ಕಾಗಿ ಸಮಯವನ್ನು ಮಾಡಿಕೊಂಡಿದ್ದೀರಿ ಅಲ್ವಾ? ಇವತ್ತು ಒಂದು ವೇಳೆ ನಾವು ಆದಿಕಾಂಡ 6ನೇ ಅಧ್ಯಾಯವನ್ನು ತೆಗೆದು ನೋಡುವಾಗ ಇಡೀ ಲೋಕ ಅನೀತಿಯಿಂದ ತುಂಬಿದೆ. ಆದರೆ ಅನೀತಿವಂತ ಲೋಕದಲ್ಲಿ ನೋಹನನು ನೀತಿವಂತನಾಗಿ ಜೀವಿಸಿದನೆಂಬುದಾಗಿ ದೇವರು ಆತನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ನೋಹನನೇ, ನೀನೊಬ್ಬನೇ ನನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಿಸ್ತಾ ಇದ್ದೀ ಎಂಬುದಾಗಿ. ಆದುದರಿಂದ ಆತನ ಹೆಂಡತಿ ಮತ್ತು 3 ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಸೊಸೆಂದಿಯರು ಕೂಡ ಆ ನಾವೆಯಲ್ಲಿ ಅವರು ರಕ್ಷಿಸಲ್ಪಟ್ಟರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಡೀ ಲೋಕವೇ ಆ ಜಲಪ್ರಳಯದಲ್ಲಿ ನಾಶವಾಗಿ ಹೋಯಿತು. ನೋಹನನು ಇಂಥ ಅನೀತಿವಂತ ಪ್ರಪಂಚದಲ್ಲಿ ನೀತಿವಂತನಾಗಿ ಹೇಗೆ ಬದುಕಿದನೆಂಬುದಾಗಿ ನೋಡುವಾಗ ಜನಸಿಸ್ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡುವಾಗ, ಜನಸಿಸ್ 6th ಚಾಪ್ಟರ್ ನಲ್ಲಿ ನೋಡುವಾಗ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗ್ತದೆ ಏನಂತಂದ್ರೆ, ನೋಹನನು ನೀತಿವಂತನಾದಂತ ದೇವರ ಸಂಸರ್ಗದಲ್ಲಿ ನಡೀತಾ ಇದ್ದನು. he was walking with the righteous God. when he was walking with the righteous God, that made him to live as a righteous person in this world, in the unrighteous world. ಅನೀತಿ ಪ್ರಪಂಚದಲ್ಲಿ ನೀತಿವಂತನಾಗಿ ಆತನು ಜೀವಿಸಲಿಕ್ಕೆ ಕಾರಣ ಏನೆಂಬುದಾಗಿ ಹೇಳುವಾಗ, ಆತನು ನೀತಿವಂತನಾದಂತ ದೇವರ ಸಂಸರ್ಗದಲ್ಲಿ ನಡೀತಾ ಇದ್ದನು. ಪ್ರಿಯ ಯವನಸ್ಥ ಮಕ್ಕಳೇ, ನಿಮ್ಮ ಯವನ ಪ್ರಾಯದಲ್ಲಿ ದೇವರಿಗೆ ಶುದ್ಧವಾದಂತ ಜೀವಿತವನ್ನು, ಪವಿತ್ರವಾದಂತ ಜೀವಿತವನ್ನು ಅಥವಾ ನಿರ್ದೋಷಿಗಳಾದಂತ ಜೀವಿತವನ್ನು ಜೀವಿಸಬೇಕಾಗಿದೆಯಾದರೆ, ನೀತಿವಂತರಾಗಿ ಬದುಕಬೇಕಾಗಿದೆಯಾದರೆ ಪ್ರಾರ್ಥನೆಯ ಒಂದು ಜೀವನ ಬಹಳ ಪ್ರಾಮುಖ್ಯ. ದೇವರ ಅನ್ಯೋನ್ಯತೆ ಬಹಳ ಪ್ರಾಮುಖ್ಯ. ಕೆಲವು ಸಾರಿ ತಂದೆ ತಾಯಿಗಳು ಕೂಡ ಹೇಳ್ತಾರಲ್ಲ, ಏನೋ ಅವನ್ ಸಹವಾಸ ಮಾಡಿದ್ದೆ, ಅವನು ಕುಡುಕ ಇದ್ದಾನೆ, ಅವನು ಕಳ್ಳ ಇದ್ದಾನೆ, ಅವನು ದುಷ್ಟ ಇದ್ದಾನೆ, ಅವನ್ ಸಹವಾಸ ಮಾಡಿ ನೀನ್ ಕೂಡ ಹಾಳಾಗಿ ಹೋಗ್ತಿದ್ದ ಅಂತೇಳಿ ಅಲ್ವಾ? ಸಹವಾಸದಿಂದ ಸನ್ಯಾಸಿ ಕೆಟ್ಟಿದ್ನಂತೆ. ಅವನು ಭಕ್ತನಾಗಬೇಕು, ಜಪತಪ ಮಾಡಬೇಕು, ದೇವರನ್ನು ಕಾಣಬೇಕಂತ. ಆದ್ರೆ ಅವನಿಗಿರುವಂತ ಸಹವಾಸ ಅದಾಗದಂತೆ ಅವನನ್ನು ಹಾಳು ಮಾಡುತ್ತಂತೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟನ ಎಂಬುದಾಗಿ. ಸೊ ಇವತ್ತು ನಮ್ಮ ಸ್ನೇಹಿತರು ಯಾರು? ನಾವು ಯಾರ ಸಹವಾಸ ಮಾಡ್ತಾ ಇದ್ದೀವಿ? ಲೋಕದ ಸಹವಾಸನ, ಲೋಕದ ಸ್ನೇಹಿತರ ಸಹವಾಸನ, ಅಥವಾ ನೀತಿವಂತನಾಗಿರುವಂತ ದ ಬೆಸ್ಟ್ ಫ್ರೆಂಡ್ ಇನ್ ದ ವರ್ಲ್ಡ್ ಯೇಸು ಸ್ವಾಮಿನ ಅಲ್ವಾ? ಸೊ ರಾಗ ಕೂಡ ನಾವು ಹಾಡ್ತೇವೆ ಏನಂತಂದ್ರೆ, ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್ ಎಂಬುದಾಗಿ. ಸೊ ಬಹು ಉತ್ತಮನಾದಂತ ಸ್ನೇಹಿತನಾಗಿರುವಂತ ಯೇಸುವಿನ ಒಡನಾಟದಲ್ಲಿ ಯವನ ಪ್ರಾಯದಲ್ಲಿ ನಾವು ಜೀವಿಸುವುದಾಗಿದೆಯಾದರೆ ಈ ಲೋಕದ ಮಲಿನತ್ವಗಳಲ್ಲಿ ಸಿಕ್ಕಿಕೊಂಡು ನಾವು ಅನೇಕ ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳದಂತೆ ನಾವು ಶುದ್ಧರಾಗಿ ಜೀವಿಸಿ ನಾವು ಜಯಕರವಾದಂತ ಜೀವಿತವನ್ನು ಜೀವಿಸ್ಲಿಕ್ಕೆ ಏನಾಗ್ತದೆ ಅಂತಂದ್ರೆ ಸಾಧ್ಯವಾಗ್ತದೆ ಎನ್ನುವಂತಹದ್ದನ್ನು ಶಾಡ್ರಕ್, ಮೇಷಕ್, ಅಬದ್ನಿಗೋ, ದಾನಿಯೇಲರ ಒಂದು ಜೀವನದ ಮೂಲಕವಾಗಿ ನಮಗೆ ಗೊತ್ತಾಗ್ತದೆ. ಅದೊಂದೇ ದೇವರ ಸಹವಾಸ ಮಾತ್ರ ನಮ್ಮನ್ನು ಈ ಲೋಕದ ಎಲ್ಲಾ ಶೋಧನೆಗಳನ್ನು, ಎಲ್ಲಾ ಪರಿಸ್ಥಿತಿಗಳನ್ನು ಜಯಿಸ್ಲಿಕ್ಕೆ ನಮ್ಗೆ ಏನ್ ಕೊಡ್ತದೆ ಅಂತಂದ್ರೆ ಸಹಾಯ ಮಾಡುವಂತದ್ದಾಗಿದೆ. ಮೊದಲನೇದಾಗಿ ಪ್ರಾರ್ಥನೆಯ ಒಂದು ಜೀವನ ಯವನ ಪ್ರಾಯದಲ್ಲಿ ಬಹಳ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ಇಷ್ಟಾರ್ಥಗಳು, ನಮ್ಮ ಬೇಡಿಕೆಗಳು, ನಮ್ಮ ಕಷ್ಟಗಳು, ನಮ್ಮ ಕಣ್ಣೀರು, ನಾವು ಹಾದು ಹೋಗುವಂತ ಯಾವ ಸಂಗತಿಗಳಾದ್ರೂ ಕೂಡ ಎಲ್ಲರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಎಲ್ಲವನ್ನು ಕೂಡ ಯಾರ ಬಳಿಯಲ್ಲಿ ಹೇಳಲಿಕ್ಕೆ ಆಗ್ತದೆ? ದೇವರ ಸನ್ನಿಧಾನದಲ್ಲಿ ನಾವು ಹೃದಯ ಬಿಚ್ಚಿ ಮಾತನಾಡಬಹುದು. ಆದ್ರಿಂದ ಈ ಯವನ ಪ್ರಾಯದಲ್ಲಿ, ಈ ವಿದ್ಯಾರ್ಥಿಯ ಜೀವಿತದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ನಾವು ಈ ಯವನ ಪ್ರಾಯದಲ್ಲಿ ಯೇಸು ಸ್ವಾಮಿಯ ಒಂದು ಜೊತೆಯಲ್ಲಿ ನಡೆಯುವಂತವರಾಗಬೇಕೆನ್ನುವಂತಹದ್ದು ಬಹಳ ಪ್ರಾಮುಖ್ಯ. ಪ್ರಾರ್ಥನೆಯ ಒಂದು ಜೀವನ. ಈ ಒಂದು ಸಮಯದಲ್ಲಿ ಎರಡನೇದಾಗಿ ನೋಡುವಾಗ ದೇವರ ವಾಕ್ಯದ ಅಧ್ಯಯನ. ಎರಡನೇದಾಗಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಂಥದ್ದು. ಕೇವಲ ಓದುವಂತದ್ದು ಮಾತ್ರ ಅಲ್ಲ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವುದರಿಂದ ಬಹಳಷ್ಟು ನಮಗೆ ಸಹಾಯವಾಗುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಸಮಯದಲ್ಲಿ ಎಷ್ಟು ಜನರು ಇವತ್ತು ನಾವು ಬೈಬಲ್ ಓದ್ತಾ ಇರ್ಬೋದು, ಗುಡ್ ಫೈನ್. ಬೈಬಲ್ ನನ್ನು ಎಷ್ಟು ಜನರು ಇವತ್ತು ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ?
there is a difference between reading and studying. Of course, we may be reading our Bible, good, keep reading. So how many we are studying the word of God? As a believers, we need to be a student of the word of God. ನಾವು ವಿಶ್ವಾಸಿಗಳಾಗಿರುವಂತ ಸಂದರ್ಭದಲ್ಲಿ ನಾವು ಸತ್ಯವೇದದ ವಿದ್ಯಾರ್ಥಿನಿಯರಾಗಿ ನಮ್ಮ ಜೀವನದ ಕೊನೆಯವರೆಗಿರ್ಬೇಕಾಗಿದೆ. ಅದು ಒಬ್ಬ ವಿಶ್ವಾಸಿ ಮಾಡಬೇಕಾದಂತಹದ್ದು. ನಮ್ಮ ಲೈಫ್ ಟೈಮ್ಗೆ, ನಮ್ಮ ಲೈಫ್ ಲಾಂಗ್ ನಾವು ಸ್ಟೂಡೆಂಟ್ಸೇ, ಸತ್ಯವೇದದ ಅಧ್ಯಯನದ ಸ್ಟೂಡೆಂಟ್ಸ್ ಆಗ್ಬೇಕಾಗಿದೆ. ನಾವು ಪ್ರತಿನಿತ್ಯವೂ ಕೂಡ ದೇವರ ವಾಕ್ಯವನ್ನು ನಾವು ಅಭ್ಯಾಸ ಮಾಡುವಂತಹದ್ದು ಬಹಳ ಎರಡನೆಯ ಪ್ರಾಮುಖ್ಯವಾದಂತಹ ಒಂದು ಸಂಗತಿಯಾಗಿರುವಂತದನ್ನು ನಾವು ನೋಡ್ತೇವೆ. ಶೋಧನೆಗಳಿಂದ, ಸಮಸ್ಯೆಗಳಿಂದ ನಾವು ಜಯವೀರರಾಗಬೇಕಾಗಿದ್ದೆ. ಆದರೆ ದೇವರ ವಾಕ್ಯ ನಮಗೆ ಮಾರ್ಗ ತೋರಿಸಿದೆ. 119ನೇ ಕೀರ್ತನೆ 105ನೇ ವಚನ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಏನಾಗಿದೆ, ಬೆಳಕಾಗಿದೆ ಎಂಬುದಾಗಿ. ಕತ್ತಲೆಯ ಪ್ರಪಂಚದಲ್ಲಿ, ಈ ಅಂಧಕಾರದ ಪಾಪಗ್ರಸ್ತವಾದಂತ ಪ್ರಪಂಚದಲ್ಲಿ ನೀನು ಸರಿಯಾದ ರೀತಿಯಲ್ಲಿ ನಡಿಬೇಕಾಗಿದೆ. ಆದ್ರೆ ನಿನಗೆ ದೇವರ ವಾಕ್ಯದ ಅಗತ್ಯತೆ ತುಂಬಾ ಬೇಕಾಗಿದೆ. ನಮ್ಮೆಲ್ಲರಿಗೂ ಕೂಡ ದೇವರ ವಾಕ್ಯದ ಅಗತ್ಯತೆ ತುಂಬಾ ಬೇಕಾಗಿದೆ. ಆದ್ರಿಂದ ದೇವರ ವಾಕ್ಯ ಅಭ್ಯಾಸ ಮಾಡುವಂತದ್ರ ಮೂಲಕ ಸಿಕ್ಕುವಂತ ಮಾರ್ಗದರ್ಶನ. ಮತ್ತೆ ನಾವು ನೋಡ್ತೇವೆ ಪ್ರಸಂಗಿ ಪುಸ್ತಕ, ಜ್ಞಾನೋಕ್ತಿ ಪುಸ್ತಕದಲ್ಲಿ, ಪ್ರಾವರ್ಬ್ಸ್ ನಲ್ಲಿ ನಾವು ನೋಡ್ತೇವೆ ಬಹಳ ಒಂದು ಉತ್ತಮವಾದಂತ ಮಾತು. 3ನೇ ಅಧ್ಯಾಯ 5 ಮತ್ತು 6ನೇ ವಚನ ಯಾರಾದ್ರೂ ಒಬ್ಬರು ಓದ್ತೀರಾ? ಜ್ಞಾನೋಕ್ತಿ, ಪ್ರಾವರ್ಬ್ಸ್ ಚಾಪ್ಟರ್ 3 verse 5 and 6. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಏನಂತೆ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಏನಿಡು, ನೀನು ಭರವಸೆ ಬಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ಏನ್ ಮಾಡು, ಒಪ್ಪಿಸು. ಸರೆಂಡರ್ ಯುವರ್ ಸೆಲ್ಫ್ ಟು ಗಾಡ್. 3ನೇದಾಗಿ ಸರೆಂಡರಿಂಗ್ ಅವರ್ ಸೆಲ್ಫ್ ಟು ಗಾಡ್. ನಮ್ಮನ್ನ ನಾವು ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಈ ಯವನ ಪ್ರಾಯದಲ್ಲಿ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಟ್ರೆ ನಮ್ಮನ್ನು ಆತನು ನಡೆಸುವಾತನಾಗಿದ್ದಾನೆ. ದೇವರ ವಾಕ್ಯ ನಮಗೆ ಮಾರ್ಗದರ್ಶನ ನೀಡ್ತದೆ ಮತ್ತು ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆತನು ಫಲಕರವಾದಂತ ಜೀವಿತಕ್ಕೆ, ಸರಿಯಾದಂತ ಜೀವಿತಕ್ಕೆ ಆತನು ನಮ್ಮನ್ನು ನಡೆಸಲಿಕ್ಕೆ ಸಮರ್ಥನಾಗಿರುವಂತದನ್ನು ನಾವು ನೋಡ್ತೇವೆ. ಈ ಒಂದು ಸಮಯದಲ್ಲಿ ನಾವು ಕೀರ್ತನೆ 119 ವಚನವನ್ನು ನೋಡುವಾಗ ಅಲ್ಲಿ ಕೂಡ ನಾವು ಯವನಸ್ಥರಿಗೆ ಹೇಳುವಂತದನ್ನು ನಾವು ನೋಡ್ತಿದ್ದೇವೆ. ದಯಮಾಡಿ ಓದಿ, ಇದು ಕೂಡ ನಿಮಗೆ ಗೊತ್ತಿರುವಂತ ವಾಕ್ಯ. 119ನೇ ಅಧ್ಯಾಯ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯವನಸ್ಥನು ತನ್ನ ಜೀವಿತವನ್ನು, ತನ್ನ ನಡತೆಯನ್ನು, ತನ್ನ ಮಾತುಗಳನ್ನು, ತನ್ನ ಕೃತ್ಯಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಯಾವಾಗ ಅಂತ, ಹೇಗೆ ಎಂಬುದಾಗಿ ಹೇಳುವಂತ ಪ್ರಶ್ನೆಗೆ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಸೊ 4ನೇದಾಗಿ ನಾವು ನೋಡುವಾಗ ಗಮನಿಸಿ ನಡೆಯುವಂತಹದ್ದು, ನಡತೆ ಇಂಪಾರ್ಟೆಂಟ್. ಗಮನಿಸುವಂತಹದ್ದು ಮತ್ತು ಗಮನಿಸಿ ನಡೆಯುವಂತಹದ್ದು, ವಾಕಿಂಗ್ ಇನ್ ದ ವರ್ಡ್ ಆಫ್ ಗಾಡ್. ಸೊ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2:13. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಏನಂತೆ? ಧರ್ಮಶಾಸ್ತ್ರವನ್ನು ಕೇಳಿದ ಮಾತ್ರದಿಂದ ಅಥವಾ ಬೋಧಿಸುವುದು ಮಾತ್ರದಿಂದ ಯಾರು ಸಹ ನೀತಿವಂತರಾಗೋದಿಲ್ಲ. ಅದನ್ನು ಅನುಸರಿಸಿ ನಡೆಯುವವರೇ ಏನಾಗ್ತಾರಂತೆ? ನೀತಿವಂತರಾಗ್ತಾರೆ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ವಿಧೇಯರಾಗಿ ನಾವು ನಡೆಯುವಂತ ಜೀವನ ಬಹಳ ಪ್ರಾಮುಖ್ಯ. 4ನೇದಾಗಿ 3ನೇದಾಗಿ ಸರೆಂಡರಿಂಗ್ ಅವರ್ ಸೆಲ್ಫ್ ಎಂಬುದಾಗಿ ನಾವು ನೋಡಿದೆವು. 4ನೇದಾಗಿ ಒಬೀಡಿಯನ್ಸ್ ಟು ಗಾಡ್, ದೇವರಿಗೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂತ ಜೀವನ ಯವನ ಪ್ರಾಯದಲ್ಲಿ ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿದೆ. ಇವತ್ತು ಎಷ್ಟು ಜನ ನಾವು ನಿಜವಾಗಲೂ ಪ್ರಾರ್ಥನೆಗಾಗಿ ಸಮಯ ಕೊಡ್ತಾ ಇದ್ದೀವಿ? ಇವತ್ತು ಎಷ್ಟು ಜನ ನಾವು ದೇವರ ವಾಕ್ಯಕ್ಕೆ ಹೆಚ್ಚಿನ ಸಮಯವನ್ನು, ಅಭ್ಯಾಸ ಮಾಡೋದಕ್ಕಾಗಿ ಹೆಚ್ಚಿನ ಸಮಯವನ್ನು ಕೊಡ್ತಾ ಇದ್ದೇವೆ? ಇವತ್ತು ಎಷ್ಟು ಜನ ನಾವು ನಮ್ಮನ್ನು ನಾವು ಪ್ರತಿನಿತ್ಯ
ಯೇಸು ಸ್ವಾಮಿಯ ಕೈಗಳಲ್ಲಿ ಸರೆಂಡರ್ ಮಾಡ್ತಾ ಇದ್ದೇವೆ. ನಮ್ಮನ್ನು ನಾವು ಪರಿಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ. ಮತ್ತು ನಾವು ನೋಡಿದ ಹಾಗೆ ಎಷ್ಟು ಜನ ಇವತ್ತು ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೀತಾ ಇದ್ದೇವೆ ಅನ್ನುವಂತಹದ್ದು ನಮ್ಮ ಮುಂದಿರುವಂತಹ ಒಂದು ಪ್ರಶ್ನೆಗಳು ಅಲ್ವಾ. ಒಂದು ವೇಳೆ ನಾವು ಪ್ರಾರ್ಥಿಸುವುದರಲ್ಲಿ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವುದರಲ್ಲಿ, ನಮ್ಮನ್ನು ಸಮರ್ಪಿಸಿಕೊಳ್ಳುವುದರಲ್ಲಿ, ಯವನ ಪ್ರಾಯದಲ್ಲಿ ಮತ್ತು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೀತಾ ಇದ್ದಿದೆಯಾದರೆ ಈ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಎದುರುಗೊಳ್ಳಬಹುದು. ಸಮಸ್ಯೆ ಏನೇ ಇರಬಹುದು, ಯಾವುದೇ ರೀತಿಯಲ್ಲಿ ಇರಬಹುದು, ಯಾವ ಮೂಲಕವಾಗಿ ಬಂದಾಗಲೂ ಕೂಡ ಅವುಗಳನ್ನು ಜಯಿಸಲಿಕ್ಕೆ ಶಕ್ತಿ ದೇವರು ನಮಗೆ ಕೊಡ್ತಾನೆ. ಯಾಕಂತಂದ್ರೆ ದೇವರ ಜೊತೆಯಲ್ಲಿ ನಾವು, ನಮ್ಮ ಜೊತೆಯಲ್ಲಿ ದೇವರು ಇರುವಾಗ ಯಾವ ಸಮಸ್ಯೆಗಳು ಕೂಡ ನಮ್ಮನ್ನು ಮುಳುಗಿಸಲಿಕ್ಕೆ ಸಾಧ್ಯತೆ ಇಲ್ಲ. ಯೇಸು ಸ್ವಾಮಿಯ ಜೀವಿತದಲ್ಲಿ ಕೂಡ ತನ್ನ ಸೇವಾ ಜೀವಿತವನ್ನು ಪ್ರಾರಂಭ ಮಾಡುವಾಗ 30 ವರ್ಷ ಆಗಿತ್ತು. ಆ 30 ವರ್ಷದಲ್ಲಿ ಸೇವೆಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಾನು ಪರಲೋಕದಿಂದ ಬಂದಿದ್ದೇನೆ ಅಂತ ಹೇಳಿ ದಿಢೀರನೆ ಸೇವೆಗೆ ಹೋಗ್ಲಿಲ್ಲ ಆತನು. 40 ದಿನಗಳು ಉಪವಾಸ ಪ್ರಾರ್ಥನೆಯನ್ನು ಸಮಯವನ್ನು ಕಳೆದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ 40 ದಿನಗಳು ಉಪವಾಸ ಪ್ರಾರ್ಥನೆ ಮುಗಿದ ಕೂಡಲೇ ಸೈತಾನನು ಶೋಧಿಸುವುದಕ್ಕಾಗಿ ಬಂದಿರುವಂತದ್ದನ್ನು ನಾವು ನೋಡ್ತೇವೆ. ಇವತ್ತು ಯವನಸ್ಥ ಮಕ್ಕಳೇ, ಪ್ರಿಯತಮ ತಂಗಿಯರೇ, ಯೇಸು ಸ್ವಾಮಿಯನ್ನೇ ಬಿಡದಂತ ಸೈತಾನನು ಇವತ್ತು ನಿನ್ನನ್ನು ನನ್ನನ್ನು ಈ ಯವನ ಪ್ರಾಯದಲ್ಲಿ ಬಿಡ್ಲಿಕ್ಕೆ ಎಂದಿಗೂ ಸಾಧ್ಯತೆ ಇಲ್ಲ. ಅವನ ಟಾರ್ಗೆಟ್ ಯಾರು? ಯವನಸ್ಥರು. ಅದರಲ್ಲಿ ಯಾರು? ವಿಶೇಷವಾಗಿ ವಿಶ್ವಾಸಿಗಳನ್ನು ಪುನಃ ತನ್ನ ಒಂದು ಕಡೆಗೆ ನಡೆಸಲಿಕ್ಕೆ ಲೌಕಿಕವಾದಂತ, ದೈಹಿಕವಾದಂತ, ಮಾನಸಿಕವಾದಂತ ಅನೇಕ ಒತ್ತಡಗಳನ್ನು ತೆಗೆದುಕೊಂಡು ಬಂದು ಅವನು ಪುನಃ ಕ್ರೈಸ್ತ ಜೀವನದಿಂದ ತಪ್ಪಿಸಿ ತನ್ನ ಒಂದು ಮಾರ್ಗದಲ್ಲಿ ನಡೆಸಲಿಕ್ಕೆ ಹೋರಾಟ, ಪ್ರತಿನಿತ್ಯದ ಹೋರಾಟ. ಈ ಹೋರಾಟದಲ್ಲಿ ಜಯಿಸಬೇಕಾಗಿದೆಯಾದ್ರೆ ಬಹಳ ಪ್ರಾಮುಖ್ಯವಾದಂತ ಈ 4 ವಿಷಯಗಳನ್ನು ನಾವು ನೋಡ್ತಾ ಬಂದೆವು. ಮುಂದೆ ನಾವು ನೋಡೋಣ. ಇಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಜೀವನದಲ್ಲಿ ಆತನು ಹೇಗೆ ಜಯವನ್ನು ಹೊಂದಿದ. ಪ್ರಾರ್ಥನೆಯ ಶಕ್ತಿ ಆತನಲ್ಲಿತ್ತು. ಪ್ರೇಯರ್ಲೆಸ್ ಕ್ರಿಶ್ಚಿಯನ್ ಈಸ್ ಪವರ್ಲೆಸ್ ಕ್ರಿಶ್ಚಿಯನ್. ಪ್ರಾರ್ಥನಾ ರಹಿತನಾದಂತ ಒಬ್ಬ ಕ್ರೈಸ್ತನು ಬಲಹೀನನಾದಂತ ಒಬ್ಬ ಕ್ರೈಸ್ತನು. ಪ್ರೇಯರ್ಲೆಸ್ ಕ್ರಿಶ್ಚಿಯನ್ ಈಸ್ ಪವರ್ಲೆಸ್ ಕ್ರಿಶ್ಚಿಯನ್ ಎಂಬುದಾಗಿ ನಾವು ನೋಡ್ತೇವೆ. ಯವನ ಪ್ರಾಯದಲ್ಲಿ ನೀನು ಹಾದು ಹೋಗಬೇಕಾದಂತ ಶೋಧನೆಗಳನ್ನು ಜಯಿಸಬೇಕಾಗಿದೆಯಾದ್ರೆ ಪ್ರಾರ್ಥನೆ ಒಂದು ಜೀವನ ಬಹಳ ಪ್ರಾಮುಖ್ಯವಾಗಿ ಬೇಕು. ಎರಡನೇದಾಗಿ ಹೇಗೆ ಜಯಿಸಿದ? ದೇವರ ವಾಕ್ಯವು ಹೀಗೆ ಹೇಳ್ತದೆ ಎಂಬುದಾಗಿ ಕೋಟ್ ಮಾಡಿದ ಅಲ್ರಾ. ಅಧಿಕಾರದಿಂದ ದೇವರ ವಾಕ್ಯವನ್ನು ಕೋಟ್ ಮಾಡುವಾಗ, ಗದರಿಸುವಾಗ ಸೈತಾನನು ಆ ಸ್ಥಳವನ್ನು ಬಿಟ್ಟು ಹೊರಟು ಹೋಗಿರುವಂತಹದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಯವನ ಪ್ರಾಯದಲ್ಲಿ ಬರುವಂತ ಶೋಧನೆಗಳು, ಸಮಸ್ಯೆಗಳು, ಯವನ ಪ್ರಾಯದಲ್ಲಿ ಬರುವಂತಹ ವಿಭಿನ್ನ ವಿಚಿತ್ರವಾದಂತ ಪರಿಸ್ಥಿತಿಗಳಲ್ಲಿ ನೀನು ಜಯಕರವಾದಂತ ಜೀವಿತವನ್ನು ಜೀವಿಸಬೇಕಾಗಿದೆಯಾದ್ರೆ ಪ್ರಾರ್ಥನಾ ಪರನಾದಂತ ಯವನಸ್ಥನು, ಪ್ರಾರ್ಥನಾ ಪರಳಾದಂತ ಯವನಸ್ಥಲಾಗಬೇಕು. ಇವತ್ತು ಶೋಧನೆಗಳನ್ನು ಜಯಿಸಬೇಕಾಗಿದೆಯಾದ್ರೆ ದೇವರ ವಾಕ್ಯ ಒಂದು ಖಡ್ಗದೋಪಾದಿಯಲ್ಲಿ ಸೈತಾನನ ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿ ದೇವರು ಕೊಟ್ಟಂತ ಒಂದು 2 ಅಂಚಿನ ಖಡ್ಗವಾಗಿದೆ. ದೇವರ ವಾಕ್ಯವನ್ನು ಅಭ್ಯಾಸಿಸುವಂತ ಒಬ್ಬ ಯವನಸ್ಥಿ ನೀನಾಗಬೇಕಾಗಿದೆ. ಮತ್ತು ಸಮರ್ಪಿಸಿಕೊಳ್ಳುವಂತ ಈ ಒಂದು ಸಮಯದಲ್ಲಿ ಪರಿಪೂರ್ಣವಾಗಿ ದೇವರಿಗೆ ಭಯಪಟ್ಟು ಜೀವಿಸಿದಂತ ವ್ಯಕ್ತಿಗಳನ್ನು ಕೂಡ ನಾವು ಸತ್ಯವೇದ್ಯದಲ್ಲಿ ನಾವು ನೋಡ್ತೇವೆ. ಯೋಸೇಫನ ಕಥೆಯನ್ನು ನೋಡುವಾಗ ದೇವರಿಗೆ ಭಯಪಡುವವನಾಗಿದ್ದ, ದೇವರಿಗೆ ಸಮರ್ಪಿಸಿಕೊಂಡಾತನಾಗಿದ್ದ. ಪಾಪದ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಕ್ಕಾಗ ಆತನು ಪರಲೋಕ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ದೇವರಿಗೆ ಭಯಪಟ್ಟ. ಆ ಕೋಣೆಯಲ್ಲಿ, ಆ ಮನೆಯಲ್ಲಿ ಯಾರು ಸಹ ಇರ್ಲಿಲ್ಲ. ರಾಣಿ ಅಶ್ಲೀಲವಾದ ವಿಷಯಕ್ಕೆ ಕರೆದಾಗ ಆತನ ಹೇಳ್ತಾನೆ ಪರಲೋಕ ದೇವರಿಗೆ, ಹೌ ಕ್ಯಾನ್ ಐ ಡೂ ಸಿನ್ ಅಗೇನೆಸ್ಟ್ ಮೈ ಗಾಡ್ ಎಂಬುದಾಗಿ ಆತನು ದೇವರಿಗೆ ಭಯಪಟ್ಟಂತ ಒಂದು ವ್ಯಕ್ತಿ. ಕಾರಣ ತನ್ನನ್ನು ತಾನು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡದ್ರಿಂದ ಆ ಶೋಧನೆಯನ್ನು, ಆ ಯವನಸ್ಥನಾದಂತ, ಸುಂದರನಾದಂತ ಯವನಸ್ಥನು ಶೋಧನೆಯನ್ನು ಜಯಿಸಲಿಕ್ಕೆ ಏನಾಯ್ತು? ಸಾಧ್ಯವಾಯಿತು ಅಲ್ವಾ. ಇವತ್ತು ನಮ್ಮ ಯವನ ಪ್ರಾಯದಲ್ಲಿ ಬರುವಂತ ಶೋಧನೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಜಯಿಸಬೇಕಾಗಿದೆಯಾದ್ರೆ ನಾವು ನೋಡಿದ್ವಿ ಏನಂತಂದ್ರೆ ದೇವರಿಗೆ ವಿಧೇಯರಾಗಿ ಜೀವಿಸುವಂತಹದ್ದು. ವಿಧೇಯತೆಯು ಬಹಳ ಪ್ರಾಮುಖ್ಯವಾದಂತಹದ್ದು. ಅವಿಧೇಯತ್ವ ಅನ್ನುವಂತಹದ್ದು ಮಂತ್ರತಂತ್ರಗಳಿಂತಲೂ ಘೋರವಾದಂತದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಬ್ಬ ಯವನಸ್ಥಿಯರಾಗಿ ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವಂತಹದ್ದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ. ಒಬೀಡಿಯನ್ಸ್ ಟು ಗಾಡ್. ಸೊ ಪ್ರೇಯರ್, ಸ್ಟಡಿಂಗ್ ದ ವರ್ಡ್ ಆಫ್ ಗಾಡ್, and thirdly surrendering ourselves totally to God. So
ಮತ್ತೆ ನಾಲ್ಕನೇದಾಗಿ ನೋಡಿದಾಗ ಒಬೀಡಿಯನ್ಸ್ ಟು ಗಾಡ್. ಮತ್ತೆ ಐದನೇದಾಗಿ ನೋಡುವಾಗ ನಮ್ಮ ಉದ್ದೇಶ ಇರಬೇಕು, ನಮಗೊಂದು ಗುರಿ ಇರಬೇಕು, ನಮ್ಗೆ ಒಂದು ಒಳ್ಳೆ ಆಲೋಚನೆ ಇರ್ಬೇಕು. ಏನಂತಂದ್ರೆ ಯೇಸು ಸ್ವಾಮಿ ಕೊಟ್ಟಂತ ಒಂದು ವಿಶೇಷವಾದಂತ, ಯೇಸು ಸ್ವಾಮಿ ಕೂಡ ಆ ರೀತಿಯಲ್ಲಿ ಜೀವಿಸಿದಂತ ಒಂದು ಆಲೋಚನೆ ಏನಂತಂದ್ರೆ, ನಾನು ನನ್ನ ತಂದೆಗೆ ಮಹಿಮೆ ತರಬೇಕೆಂಬುದಾಗಿಯೇ. ನಾನು ಯಾರನ್ನು ಮಹಿಮೆ ಪಡಿಸಬೇಕು? ನನ್ನ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನಿಗೆ ನಾನು ಮಹಿಮೆ ತರಬೇಕು. ಆಗ ದಾರಿ ತಪ್ಪಲಿಕ್ಕೆ ಸಾಧ್ಯತೆ ಇಲ್ಲ, ಕೆಟ್ಟ ಮಾರ್ಗಗಳಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆತನಿಗೆ ಮಹಿಮೆ ತರಬೇಕಾಗಿದ್ದೆ ಆದ್ರೆ ನಾವು ಆ ಜೀವಿತಕ್ಕೆ ತಕ್ಕಂತೆ ಜೀವಿಸಲಿಕ್ಕೆ ಏನ್ ಮಾಡ್ತೀವಿ? ನಾವು ಪ್ರಯತ್ನ ಪಡ್ತೇವೆ. ಮತ್ತು ಈ ಒಂದು ಸಮಯದಲ್ಲಿ ನಾವು ಜೀವಿಸುವಂತ ಜೀವನ ನಮಗಾಗಿ ಅಲ್ಲ. ನಾವು ಯಾರಿಗೆ ಸಂಬಂಧಪಟ್ಟವರು? ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಆದುದರಿಂದ ಆತನು ಮೆಚ್ಚುವಂತ ಕಾರ್ಯಗಳನ್ನು ಮಾಡಿ ಆತನಿಗೆ ಮೆಚ್ಚುಗೆಯನ್ನು, ಮಹಿಮೆಯನ್ನು ತರುವಂತಹದ್ದು ನನ್ನ ನಿನ್ನ ಒಂದು ವಿಶೇಷವಾದಂತ ಒಂದು ಕರ್ತವ್ಯವಾಗಿದೆ. That's my responsibility. That's my privilege to bring him glory because he's chosen me. He's separated me from the world and worldly things. I belongs to Christ. I must walk like Christ. I must talk like Christ. I must behave like Christ is very, very important thing. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಸಹ ಇರಲಿ ಎಂಬುದಾಗಿ ಫಿಲಿಪ್ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಒಂದು ಮನಸ್ಸು ನಮ್ಮಲ್ಲಿ ಕೂಡ ಇರ್ಬೇಕು. ಹೇಗಂತಂದ್ರೆ ತಂದೆಗೆ ಮಹಿಮೆ ತರುವಂತ ಒಂದು ಗುರಿ, ಒಂದು ಉದ್ದೇಶ ಇರ್ಬೇಕು. ಐ ವಾಂಟ್ ಟು ಬ್ರಿಂಗ್ ಗ್ಲೋರಿ ಟು ಮೈ ಜೀಸಸ್ ಕ್ರೈಸ್ಟ್ ಅನ್ನುವಂತ ಒಂದು ಛಲ, ಒಂದು ಆಟ ನಮ್ಮಲ್ಲಿ ಐದನೇದಾಗಿ ಇರಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ಮತ್ತು ಆರನೇದಾಗಿ ನೋಡುವಂತ ಸಂದರ್ಭದಲ್ಲಿ ನಾವು ಆತ್ಮೀಕ ರೀತಿಯಲ್ಲಿ ಬೆಳಿಬೇಕಾಗಿದ್ದೆ ಆದ್ರೆ, ಶೋಧನೆಗಳನ್ನು ಜಯಿಸಿಕೊಂಡು ಲೋಕವನ್ನು ಜಯಿಸಿಕೊಂಡು ಹೋಗಬೇಕಾಗಿದ್ದೆ ಆದ್ರೆ, ಆರನೇದಾಗಿ ಲೈಕ್ ಮೈಂಡೆಡ್ ಪೀಪಲ್ಸ್ ಫೆಲೋಶಿಪ್. ನಮ್ಮ ಹಾಗೆ ಇರುವಂತ ವಿಶ್ವಾಸಿಗಳ ಒಂದು ಸಹವಾಸ, ಒಂದು ಅನ್ಯೋನ್ಯತೆ, ಹ್ಯಾವಿಂಗ್ ಎ ಫೆಲೋಶಿಪ್ ವಿತ್ ಬಿಲೀವರ್ಸ್, ವಿಶ್ವಾಸಿಗಳೊಟ್ಟಿಗೆ ನಮ್ಮ ಒಡನಾಟ ಇರಬೇಕಾಗಿದೆ. ನೋಡ್ರಿ, ಬುಕ್ ಆಫ್ ಆಕ್ಟ್ಸ್ ನಲ್ಲಿ ನಾವು ನೋಡುವಾಗ, ಅಪೊಸ್ತಲ ಕೃತ್ಯಗಳಲ್ಲಿ ನೋಡುವಾಗ, ಅಲ್ಲಿ ಒಬ್ಬ ಕಮಾಂಡರ್ ಆಫ್ ಚೀಫ್ ಇದ್ದಾನೆ. ಆ ಕಮಾಂಡರ್ ಆಫ್ ಚೀಫ್ ನ ಜೊತೆಯಲ್ಲಿ ಇರುವಂತವರು ಕೂಡ ನಾವು ನೋಡ್ತೇವೆ ವಿಶ್ವಾಸಿಗಳಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಕಾಲಕ್ಕೆ ಆತನ ಅನ್ಯನಾಗಿದ್ದ. 10ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ, ಫೆಲೋಶಿಪ್ ವಿತ್ ಲೈಕ್ ಮೈಂಡೆಡ್ ಪೀಪಲ್. ಫೆಲೋಶಿಪ್ ವಿತ್ ಲೈಕ್ ಮೈಂಡೆಡ್ ಪೀಪಲ್. ನೋಡಿ ಆ ಕೊನೆ 7ನೇ ವಚನ ನೋಡಿ, 7ನೇ ವಚನ. ಕೊರ್ನೇಲ್ಯನು ತನ್ನ ಸಂಗಡ ಮಾತಾಡಿದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು, ಇಬ್ಬರು ಆತನ ಜೊತೆಯಲ್ಲಿ ಇರ್ತಿದ್ರು. ಅದರಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು, ತನ್ನ ಜೊತೆಯಲ್ಲಿರುವಂತವ್ರು ಕೂಡ ಯಾರಾಗಿದ್ರು? ದೈವಿಕವಾದಂತ ಭಕ್ತಿಯುಳ್ಳಂತವರಾಗಿದ್ರು. ಇವತ್ತು ನಿನಗಿರುವಂತ ಸ್ನೇಹಿತರು ಯಾರಿದ್ದಾರೆ? ಎಂತ ಸ್ನೇಹಿತರು ಮಾಡಿದ್ದಿ? ಚರ್ಚಿಗೆ ಬರುವಾಗ, ಮೀಟಿಂಗ್ ಗಳಿಗೆ ಬರುವಾಗ ಬಿಲಿವರ್ಸು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬೇರೆ ತರವಾದಂತ ಸ್ನೇಹಿತರಿದ್ದಾರಾ ಅಥವಾ ಹೇಗೆ? ಎಲ್ಲವನ್ನು ನಾವು ಆಲೋಚನೆ ಮಾಡಬೇಕಾದಂತದ್ದು ಬಹಳ ಪ್ರಾಮುಖ್ಯವಾದಂತದ್ದು. ಮತ್ತು ಶಾಡ್ರಕ್, ಮೇಷಕ್, ಅಬದ್ನಿಗರನ್ನು ನೋಡುವಾಗ ದಾನಿಯೇಲನ ಸ್ನೇಹಿತರು ಶಾಡ್ರಕ್, ಮೇಷಕ್, ಅಬದ್ನಿಗೋರು ಭಕ್ತಿವಂತರಾದಂತ ಯವನಸ್ಥರಾಗಿದ್ರು, ಲೈಕ್ ಮೈಂಡೆಡ್ ಪೀಪಲ್. ಯಾಕಂತಂದ್ರೆ ಯೇಸು ಸ್ವಾಮಿ ಕೂಡ ತನ್ನ ಶಿಷ್ಯರನ್ನು ಕಳಿಸುವಾಗ ಇಬ್ಬಿಬ್ಬರನ್ನು ಕಳಿಸಿದ. ಯಾಕೆ ಗೊತ್ತಾ? ಒಬ್ಬನು ಬಿದ್ದೋದ್ರೆ ಇನ್ನೊಬ್ಬನು ಎತ್ತಲಿಕ್ಕೆ ಅಂತೇಳಿ, ಒಬ್ಬನು ತಪ್ಪಿ ಹೋದ್ರೆ ಇನ್ನೊಬ್ಬನು ಸರಿಪಡಿಸಲಿಕ್ಕೆ ಎಂಬುದಾಗಿ, ಒಬ್ಬರಿಗೊಬ್ಬರು ಏನು ಭಕ್ತಿಯಲ್ಲಿ ಬೆಳೀಲಿಕ್ಕೆ, ಆಶ್ರಯವಾಗಿರ್ಲಿಕ್ಕೆ ಇಬ್ಬಿಬ್ಬರನ್ನು ಕೊಟ್ಟು ಕಳಿಸಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ನೋಡುವಾಗ ನಮ್ಮ ಒಂದು ಸ್ನೇಹಿತರು ಯಾರು? ಫೆಲೋಶಿಪ್ ಯಾರೊಟ್ಟಿಗುಂಟು? ಫೆಲೋಶಿಪ್ ದೇವಾಲಯಕ್ಕೆ ಹೋಗುವಂತದ್ದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಅಂದ್ರೆ ಆರಾಧನೆಗೆ, ದೇವರ ಸನ್ನಿಧಾನಕ್ಕೆ ಪ್ರತಿ ವಾರದಲ್ಲಿ, ಈಗ ಕೊರೋನಾ ಬಂದಿದೆ, ಕೆಲವು ಕಡೆಗಳಲ್ಲಿ ಇಲ್ಲ, ಕೆಲವು ಕಡೆಗಳಲ್ಲಿ ಉಂಟು, ಹೋಗುವಂತ ಅವಕಾಶ ಇದ್ದಿದೆ. ಆದ್ರೆ ತಪ್ಪದೆ ಸರಿಯಾಗಿ ನಾವು ದೇವಾಲಯಕ್ಕೆ ಅಥವಾ ದೇವರ ಸನ್ನಿಧಾನಕ್ಕೆ ಹೋಗುವಂತಹದ್ದು, ಆರಾಧನೆಗಾಗಿ ಹೋಗುವಂತಹದ್ದು ಮತ್ತು ಆರಾಧನೆಯಲ್ಲಿ ನಾವು ಪಾಲನ್ನು ತೆಗೆದುಕೊಳ್ಳುವಂತಹದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ ಆಗಿದೆ. ಮತ್ತು ನಮ್ಮ ಫೆಲೋಶಿಪ್ ಏನಂತಂದ್ರೆ ಮೀಟಿಂಗ್ಸ್, ಈ ರೀತಿಯಲ್ಲಿ ಸ್ಪಿರಿಚುವಲ್ ಮೀಟಿಂಗ್ಸ್, ಯೂತ್ ಕಾನ್ಫರೆನ್ಸಸ್, ಯೂತ್ ಆಕ್ಟಿವಿಟೀಸ್ ಗಳಲ್ಲಿ ನಾವು ಇನ್ವಾಲ್ವ್ ಆಗೋದ್ರ ಮೂಲಕವಾಗಿ ಏನಾಗ್ತೀವಿ ಅಂದ್ರೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಏನಾಗ್ತದೆ?
ಸಾಧ್ಯತೆ ಆಗ್ತದೆ. ಆದುದರಿಂದ ನಾವು ಈಗಾಗಲೇ ಯೋಹಾನನು ಬರೆದ 3ನೇ ಪತ್ರಿಕೆ 2ನೇ ವಚನದಲ್ಲಿ ನೋಡಿದ ಹಾಗೆ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಹಾಗೆ ಎಲ್ಲಾ ವಿಷಯಗಳಲ್ಲಿ ನೀನೇನಾಗ್ಬೇಕು? ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಇದ್ದೇನೆ ಅಲ್ವಾ? ಎಲ್ಲಾ ವಿಷಯಗಳು. ಈ ಒಂದು ಸಮಯದಲ್ಲಿ ನೀನೊಬ್ಬ ವಿದ್ಯಾರ್ಥಿ ಆಗಿದ್ದೀಯಾದ್ರೆ ನಿನ್ನ ವಿದ್ಯಾರ್ಜನೆಯಲ್ಲಿ ಕೂಡ ನೀನೇನಾಗ್ಬೇಕು? ಅಭಿವೃದ್ಧಿ ಆಗ್ಬೇಕು. ನೀನ್ ದೇವರ ಮಗನಾಗಿರುವುದರಿಂದ. ಸೊ ನಾನು ಕನ್ನಡ ಮೀಡಿಯಂ ಮಾಡಿ ಪಿಯುಸಿಗೆ ಇಂಗ್ಲಿಷ್ ಮೀಡಿಯಂಗೆ ಸೈನ್ಸ್ಗೆ ಜಾಯಿನ್ ಆದೆ. ನಾನು 10th ವರೆಗೆ ನಾನು ಕನ್ನಡ ಶಾಲೆಯಲ್ಲಿ ಕಲಿತೆ. ನಾನು PUC ಫಸ್ಟ್ ಇಯರ್ಗೆ ನನಗೊಂದು ಸೈನ್ಸ್ ಮಾಡ್ಲೇಬೇಕೆನ್ನುವಂತ ಒಂದು ಹಠ ನನ್ನಲ್ಲಿ ಇತ್ತು. ನನ್ನ ಮನೆಯಲ್ಲಿ ನನ್ನ ಚಿಕ್ಕಪ್ಪ ಕೂಡ ತುಂಬಾ ಒಳ್ಳೆ ಒಂದು ಪ್ರೋತ್ಸಾಹ ಸಿಕ್ಕಿತು. ನಾನು ಸೈನ್ಸ್ ಅನ್ನು ಸಬ್ಜೆಕ್ಟ್ ತಗೊಳ್ಳುವಾಗ ಅಪ್ಲಿಕೇಶನ್ ಫಿಲ್ ಮಾಡ್ಲಿಕ್ಕೆ ಸಬ್ಜೆಕ್ಟ್ಗಳು ಏನಿದೆ ಸೈನ್ಸ್ ನಲ್ಲಿ ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಾನು ಎಂಟರ್ ಆದಂತ ಸಂದರ್ಭದಲ್ಲಿ ನಮ್ಮ ಮನೆ ಪಕ್ಕದವರ ಹತ್ರ ಆ ಒಂದು ನನ್ನ ಅಪ್ಲಿಕೇಶನ್ ಫಾರ್ಮ್ ಅನ್ನು ಏನ್ ಮಾಡಿದ್ರು ಅಂತಂದ್ರೆ ಫಿಲ್ ಅಪ್ ಮಾಡ್ಲಿಕ್ಕೆ ಹೋಗಿ ಅನಂತರದಲ್ಲಿ ಕಾಲೇಜ್ಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳುವಂತ ಪಾಠಕ್ಕೆ ಏನ್ ಅರ್ಥ ಆಗ್ತಿರ್ಲಿಲ್ಲ ಇಂಗ್ಲಿಷ್ ನಲ್ಲಿ, ಯಾಕಂದ್ರೆ ಕನ್ನಡ ಮೀಡಿಯಂ. ಸೊ ಮ್ಯಾಥಮೆಟಿಕ್ಸ್ ಲೆಕ್ಚರರ್ಗೆ ಈಗ ಏನ್ ಕ್ಲಾಸ್ ಇದೆ ಎಂಬುದಾಗಿ ಹೇಳುವಾಗ ಕಬಡ್ಡಿ ಅಂತ ಹೇಳ್ತಿದ್ರು. ಕಬಡ್ಡಿ ಕ್ಲಾಸ್ ಉಂಟು ಅಂತದ್ದು. ಯಾಕಂತಂದ್ರೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಆದ್ರೆ ಕಬಡ್ಡಿ ಕ್ಲಾಸ್ ಅಂತಂದ್ರೆ ಯಾಕಂತಿದ್ರು ಅಂದ್ರೆ ಮ್ಯಾಥಮೆಟಿಕ್ಸ್ ಲೆಕ್ಚರರು 2 power of 5 is equal to XYZ ಅಂತ ಫಾಸ್ಟ್ ಹೋಗ್ತಿದ್ರು. ಅವ್ರು ಏನ್ ಹೇಳ್ತಿದ್ರು ನಮಗೆ ಗೊತ್ತಿಲ್ಲ. ಬೋರ್ಡ್ ಮೇಲೆ ಬರಿತಾ ಇದ್ರು ಅವರು. 120 ಜನ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ PUC ನಲ್ಲಿ ಸೈನ್ಸ್ ಅಲ್ಲಿ ಏನ್ ಹೇಳ್ತಿದ್ರು, ಏನ್ ಕತೆ ದೇವರಿಗೆ ಗೊತ್ತು. ಅವ್ರು ಮಾತಾಡೋ ಮಾತುಗಳೆಲ್ಲ ಇಂಗ್ಲಿಷ್ ನಲ್ಲಿ ಇತ್ತು. ಇನ್ನ ಅರ್ಧದಲ್ಲಿ ನಾವು ನೋಡಿ ಬರ್ಕೊಳ್ಳುವಾಗ ಮ್ಯಾಥಮೆಟಿಕ್ಸ್ ಆತನಾಗ್ಲೇ ಬೋರ್ಡ್ ಅನ್ನು ಕೆಳಿಸ್ಬಿಡ್ತಿದ್ದ, ಉತ್ತರ ಬರೆದು ಕೆಳಿಸ್ಬಿಡ್ತಾ ಇದ್ದ, ಇನ್ನೊಂದು ಸಮ್ಗೆ ಹೋಗ್ತಾ ಇದ್ದ. ಈ ರೀತಿಯಲ್ಲಿ ತುಂಬಾ ಕಷ್ಟವಾಯಿತು. ಅದೇ ಸಮಯದಲ್ಲಿ ನನಗೆ ನ ಪರಿಚಯವಾಯಿತು. ಎವಾಂಜಲಿಕಲ್ ಯೂನಿಯನ್ ಸ್ಟೂಡೆಂಟ್ಸ್ ಒಂದು ಮಧ್ಯದಲ್ಲಿನ ಒಂದು ಸೇವೆ, EVSI ಸೇವೆ ಪರಿಚಯವಾಯಿತು. ಅಲ್ಲಿ ಹೋದೆ. ನಾನು 1 ತಿಂಗಳ ಮುಂಚೆ ನಾನು ರಕ್ಷಣೆ ಅನುಭವಕ್ಕೆ ಬಂದಿದ್ದೆ. ನಾನು ಚರ್ಚಿನ ಯೂತ್ ಫೆಲೋಶಿಪ್ ನಲ್ಲಿ ನಾನು ರಕ್ಷಣೆ ಅನುಭವಕ್ಕೆ ಬಂದೆ. 1 ತಿಂಗಳಲ್ಲಿ ದೇವರು ನನಗೆ ಈ ವಿದ್ಯಾರ್ಥಿಗಳ ಗುಂಪನ್ನು ತೋರಿಸಿದ. ಆ ಗುಂಪಿಗೆ ನಾನು ಹೋದೆ. ಅಲ್ಲಿ ಬಹಳ ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆಗೆ, ದೇವರ ವಾಕ್ಯಕ್ಕೆ, ಅನ್ಯೋನ್ಯತೆಗೆ ಬಹಳಷ್ಟು ಏನ್ ಕೊಡ್ತಿದ್ದಾರೆ ಅಂದ್ರೆ ಒತ್ತು ಕೊಡ್ತಾ ಇದ್ರು. ಮತ್ತು ಆ ಫೆಲೋಶಿಪ್ ನಿಂದ ನಾನು ಆತ್ಮಿಕ ರೀತಿಯಲ್ಲಿ ಬೆಳೀಲಿಕ್ಕೆ ನನಗೆ ತುಂಬಾ ಕೂಡ ಏನಾಯ್ತು ಅಂದ್ರೆ ಸಹಾಯವಾಯ್ತು. ಬಹಳಷ್ಟು ನನಗೆ ಸಹಾಯವಾಗಿ ನನ್ನ BSc ಮುಗಿಸೋವರೆಗೆ, ನನ್ನ ಫಾರ್ಮಸಿ ಸ್ಟಡೀಸ್ ಮುಗಿಸೋವರೆಗೆ ನಾನು ಈ ವಿದ್ಯಾರ್ಥಿಗಳ ಅನ್ಯೋನ್ಯತೆಯಲ್ಲಿ ಬೆಳೆದು ಬಂದೆ. ನಾನು ಆ ಒಂದು ಸಮಯದಲ್ಲಿ ದೇವರು ಕೊಟ್ಟಂತ ಒಂದು ಕೃಪೆ, ನಾವು ಮಾಡಿದಂತ ಆ ಒಂದು ದಿನಗಳು ಮರೀಲಿಕ್ಕೆ ಸಾಧ್ಯತೆ ಇಲ್ಲ. ನನ್ನ ಕಾಲೇಜಿನ ದಿನಗಳಲ್ಲಿ, ಆ ಈವ್ನ ದಿನಗಳಲ್ಲಿ ಆತ್ಮಿಕ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಸಹಾಯವಾಯಿತು. ಇವತ್ತು ಅನ್ಯೋನ್ಯತೆ ಅನ್ನುವಂತಹದ್ದು ಬಹಳ ಪ್ರಾಮುಖ್ಯವಾಗಿರುವಂತಹದ್ದು. ದೇವರ ಮಕ್ಕಳ ಜೊತೆಯಲ್ಲಿ ಇರುವಂತಹದ್ದು ಬಹಳ ಪ್ರಾಮುಖ್ಯ. ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿರುವಂತಹದ್ದು, ದೇವರ ಅನ್ಯೋನ್ಯತೆ ಒಂದು, ಮತ್ತು ಎರಡನೇದಾಗಿ ದೇವ ಮಕ್ಕಳ ಅನ್ಯೋನ್ಯತೆಯಲ್ಲಿರುವಂತಹದ್ದು ಎರಡನೇದು ಕೂಡ ಬಹಳ ಪ್ರಾಮುಖ್ಯವಾದಂತಹದ್ದು. ಸೊ ಯಾಕಂತಂದ್ರೆ ಅಲ್ಲಿಗೆ ಹೋದ ನಂತರ ನನಗೊಂದು ಚಾಲೆಂಜ್ ಬಂತು. ಏನಂತಂದ್ರೆ, ಸ್ವಾಮಿ, ನಾನು ಹೃದಯವನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ, ನಾನು ನಿನ್ನ ಮಗನಾಗಿದ್ದೇನೆ, ನೀನ್ ನನ್ನನ್ನು ಸ್ವೀಕಾರ ಮಾಡಿದ್ದಿ ನಿನ್ನ ಮಗನನ್ನಾಗಿ, ನನ್ನ ಪಾಪಗಳನ್ನು ಕ್ಷಮಿಸಿದಿ ಸ್ವಾಮಿ, ನಿನಗೆ ಸ್ತೋತ್ರ. ಈಗ ನಾನು ಕಲಿಯುವಂತ ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ, ನನಗೆ ವಿದ್ಯಾರ್ಜನೆಯಲ್ಲಿ ನಾನು ಮುಂದೆ ಬರಬೇಕು, ಮೇಲೆ ಬರಬೇಕು ಎಂಬುದಾಗಿ ಪ್ರಾರ್ಥಿಸಿ ಎಲ್ಲಾ ಸಬ್ಜೆಕ್ಟ್ಗಳ ಸಿಲೆಬಸ್ ಅನ್ನು ತಕೊಂಡು ಮೊದಲು ಸಿಲೆಬಸ್ ಅನ್ನು ನಾನು ಓದಲಿಕ್ಕೆ ಶುರು ಮಾಡಿ, ಆ ಸಿಲೆಬಸ್ ಅನ್ನು ಅರ್ಥ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿದೆ. PUC ಸೆಕೆಂಡ್ ಇಯರ್ ನಾನು ಫೇಲ್ ಆಗ್ಲಾರ್ದಂತೆ ಪಾಸ್ ಆದೆ ದೇವರ ಕೃಪೆಯಿಂದ. ಹಾಗೆ BSc ಮುಗಿಸ್ಕೊಂಡು ಬಂದೆ, ದೇವರ ಒಂದು ಆಶೀರ್ವಾದ. ಅದಕ್ಕೆ ಈ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಕೂಡ ನೀನೇನು ಹೊಂದಬೇಕು? ಅಭಿವೃದ್ಧಿ ಹೊಂದಬೇಕು ಅನ್ನುವಂತ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಸಮಯ ಓಡ್ತಾ ಉಂಟು ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವು ಈ ಯವನ ಪ್ರಾಯದಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಜೀವನ. ದೇವರಿಗೆ ನೀನು ಬೇಕು. ಗಾಡ್ ವಾಂಟೆಡ್ ಯು, ಥ್ರೂ ಯು ಗಾಡ್ ವಾಂಟೆಡ್ ಟು ಡೂ ಸೋ ಮೆನಿ ವಂಡರ್ಫುಲ್ ಥಿಂಗ್ಸ್. ನಿನ್ನ ಮೂಲಕವಾಗಿ ದೇವರು ಅನೇಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದುದರಿಂದ ಈ ಒಂದು ಸಮಯದಲ್ಲಿ ದೇವರು ಯಾಕೆ ನನ್ನನ್ನು ಆರಿಸಿಕೊಂಡ, ದೇವರು ನನಗೆ ಯಾಕೆ ರಕ್ಷಣಾ ಅನುಭವವನ್ನು ಕೊಟ್ಟ ಎಂಬುದಾಗಿ ರಕ್ಷಣಾ ಅನುಭವಕ್ಕೆ ಬಂದವರು ಆಲೋಚನೆ ಮಾಡ್ರಿ. ಇನ್ನು ಕೆಲವರು ಆತ್ಮಿಕ ರೀತಿಯಲ್ಲಿ ಅನುಭವಕ್ಕೆ ಬಾರದಿರುವಂತವರು
ನಿಮ್ಮ ಜೀವಿತಗಳನ್ನು ದೇವರಿಗೆ ಸಮರ್ಪಿಸಿಕೊಂಡಿದೆಯಾದರೆ ಎಷ್ಟೊಂದು ಆಶೀರ್ವಾದಗಳು ಆತನ ಮೂಲಕವಾಗಿ ನಿಮಗೆ ಸಿಗುವಂತದ್ದಾಗಿದೆ. ಲೋಕದಲ್ಲಿ ನೀನು ಶ್ರೀಮಂತನಾಗಬಹುದು, ವಿದ್ಯಾವಂತನಾಗಬಹುದು, ಸಾಕಷ್ಟು ಹಣ ಗಳಿಸಬಹುದು, ಹೆಸರು ಗಳಿಸಬಹುದು, ಆದ್ರೆ ಕೊನೆಗೆ ಹೋಗುವಂತದ್ದು ನರಕಕ್ಕೆ. ಯಾಕಂದ್ರೆ ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಇಲ್ಲದೆ ಹೋದ್ರೆ ಅದೇ ಗತಿ. ವ್ಯರ್ಥವು ವ್ಯರ್ಥವು ಸಮಸ್ತವು ವ್ಯರ್ಥವು, ನೀನು ಗಾಳಿ ಸಲವಾಗಿ ಪ್ರಯಾಸ ಪಡ್ತಿ ಎಂಬುದಾಗಿ. ಒಂದು ವೇಳೆ ಈ ಗುಂಪಿನಲ್ಲಿ ಇನ್ನುವರೆಗೆ ರಕ್ಷಣಾ ಅನುಭವಕ್ಕೆ ಬಾರದಿದ್ದೀಯಾದ್ರೆ, ಯೇಸು ಸ್ವಾಮಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡದೆ ಹೋಗಿದ್ದೀಯಾದ್ರೆ, ಯೇಸು ಸ್ವಾಮಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಕಲ್ವರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ 2020 ವರ್ಷದ ಕೆಳಗೆ ಈ ಲೋಕಕ್ಕೆ ಬಂದು ಆತನು ನಿನ್ನ ಸಲುವಾಗಿ, ಪಾಪಿಗಳಾದಂತ ನಮ್ಮ ಸಲುವಾಗಿ ತನ್ನ ಪ್ರಾಣವನ್ನು ತನ್ನ ರಕ್ತವನ್ನು ಸುರಿಸಿದಂತ ಉದ್ದೇಶ ಏನು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ಏನಾಗಬಾರ್ದು, ನಾಶವಾಗಬಾರ್ದು. ನೀನು ನಾನು ನಾಶವಾಗುವುದಕ್ಕಾಗಿ ಆತನಿಗೆ ಇಷ್ಟವಿಲ್ಲ. ಆದ್ರಿಂದ ನಾವು ಎಲ್ಲರೂ ಕೂಡ ನಿತ್ಯ ಜೀವ ಪಡಿಬೇಕೆಂಬುದಾಗಿ ಆತನ ಆಶೆ ಆಗಿರೋದ್ರಿಂದ, ಪ್ರಿಯ ಯವನಸ್ಥ ಮಕ್ಕಳೇ, ಇನ್ನು ನೀನು ನಾಶನ ಮಾರ್ಗದಲ್ಲಿ ಇದ್ದಿದ್ಯಾದ್ರೆ, ಅಥವಾ ಸೈತಾನನ ಮಾರ್ಗದಲ್ಲಿ ಇದ್ದಿದ್ಯಾದ್ರೆ, ಲೋಕದ ಮಾರ್ಗದಲ್ಲಿ ಇದ್ದಿದ್ಯಾದ್ರೆ, ಈ ರಾತ್ರಿ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ಈ ರಾತ್ರಿ ಯೇಸು ಸ್ವಾಮಿ ನಿನ್ನನ್ನು ಕರೀತಾ ಇದ್ದಾನೆ, ಮಗನೇ ಮಗಳೇ ಬಾ, ನಾನು ನಿನ್ನನ್ನು ನಿತ್ಯ ಜೀವಿತಕ್ಕೆ ನಡೆಸುತ್ತೇನೆ ಎಂಬುದಾಗಿ. ಈ ಲೋಕವು ಕೊಡಲಾರ್ದಂತಹದ್ದು, ಹಣವು ಕೊಡ್ಲಾರ್ದಂತಹದ್ದು, ಬೆಳ್ಳಿ ಬಂಗಾರಗಳು ಕೊಡ್ಲಾರ್ದಂತಹದ್ದು ಯಾವ ವ್ಯಕ್ತಿಯು ಯಾವ ಶಕ್ತಿ ಕೂಡ ನಿನಗೆ ಕೊಡ್ಲಿಕ್ಕಿಲ್ಲ. ಪರಲೋಕ ರಾಜ್ಯ, ಮೋಕ್ಷದ ರಾಜ ಯೇಸು ಸ್ವಾಮಿ ಒಬ್ಬನೇ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಯೇಸು ಸ್ವಾಮಿ ಒಬ್ಬನೇ ನಿನ್ನ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಸಮರ್ಥನಾದಂತ ದೇವರಾಗಿದ್ದಾನೆ. ಈ ರಾತ್ರಿ, ಈ ಸಾಯಂಕಾಲ ಇನ್ನು ಯಾರು ರಕ್ಷಣಾ ಅನುಭವಕ್ಕೆ ಬರಲಿಲ್ಲವೋ, ನಿಮ್ಮ ಹೃದಯಗಳನ್ನು ಆತನಿಗೆ ಸಮರ್ಪಿಸಿಕೊಳ್ಳಿಕ್ಕೆ ಮನಸ್ಸು ಮಾಡಿ. ಯಾಕಂದ್ರೆ ಇದೇ ರಕ್ಷಣೆ ದಿನವು, ಇದೇ ಕೃಪಕಾಲವಾಗಿದೆ ಇವತ್ತೇ ಎಂಬುದಾಗಿ ದೇವರ ವಾಕ್ಯ ಕೂಡ ಹೇಳುವಂತದನ್ನು ನಾವು ನೋಡ್ತಾ ಇದ್ದೇವೆ. ಆದುದರಿಂದ ಈ ಸಾಯಂಕಾಲ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸಿ ಕರೀತಾ ಇದ್ದಾನೆ. ಆತನ ಸನ್ನಿಧಾನಕ್ಕೆ ಬಾ, ಆತನ ಬಳಿಗೆ ಬಂದು ನಿನ್ನ ಹೃದಯವನ್ನು ಸಮರ್ಪಿಸಿಕೊಂಡಂತ ಮಕ್ಕಳು ಒಂದು ವೇಳೆ ಹಿಂದುಳಿದಿದ್ಯಾದ್ರೆ, ಬ್ಯಾಕ್ ಸ್ಲೈಡಿಂಗ್ ಆಗಿದ್ಯಾದ್ರೆ, ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟು ನೀವು ಕಲಿಬೇಕು, ಮೇಲೆ ಬರಬೇಕು. ನಿಮ್ಮ ವಿದ್ಯಾರ್ಜನೆಯಲ್ಲಿ ಕೂಡ ನೀವು ದೇವರಿಗೆ ಮಹಿಮೆ ತರಬೇಕೆನ್ನುವಂತಹದ್ದೇ ದೇವರ ಒಂದು ಉದ್ದೇಶ. ಈ ಯವನಸ್ಥರನ್ನು ನೋಡುವಾಗ ದೇವರು ದಾನಿಯೇಲನ ಬರೆದ ಪುಸ್ತಕವನ್ನು 1ನೇ ಅಧ್ಯಾಯ 17ರಿಂದ ನೀವು 20ನೇ ವಚನಕ್ಕೆ ಓದುವಾಗ ಅಲ್ಲಿ ಗೊತ್ತಾಗ್ತದೆ ಏನಂತಂದ್ರೆ, ಈ ಯವನಸ್ಥರು ರಾಜನ ಸನ್ನಿಧಾನಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಬೇರುಳಿದ ಎಲ್ಲಾ ಯವನಸ್ಥರಿಗಿಂತಲೂ ಇವರು 10ರಷ್ಟು ನಿಪುಣರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ದೇವರು ಅವನಿಗೆ ಉದಾರ ಮನಸ್ಸಿನಿಂದ ಅಂಗಿಸಿದೆ ಅವನಿಗೆ ಜ್ಞಾನವನ್ನು ಕೊಡುತ್ತಾನೆ ಎಂಬುದಾಗಿ. ದೇವರು ಸಕಲ ಜ್ಞಾನಕ್ಕೆ ಮೂಲ ಕಾರಣನಾಗಿದ್ದಾನೆ. ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಆದುದರಿಂದ ಈ ವಿದ್ಯಾರ್ಥಿಯ ಜೀವಿತಗಳಲ್ಲಿ ದೇವರಿಗಾಗಿ ನೀವು ಉತ್ತಮವಾದಂತ ಸ್ಟಡೀಸ್ ಅನ್ನು ಮಾಡಬೇಕು. ದೇವರಿಗೆ ನಿಮ್ಮ ಸ್ಟಡೀಸ್ ಇಂದ ಮಹಿಮೆ ತರಬೇಕು. ಮತ್ತು ಅನ್ಯ ವಿದ್ಯಾರ್ಥಿಗಳ ಮಧ್ಯದಲ್ಲಿ, ಕ್ರೈಸ್ತ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ಮಾದರಿಯ ಒಂದು ಜೀವನ, ಒಂದು ಉತ್ತಮವಾದಂತ ಜೀವನವನ್ನು ತೋರಿಸಿಕೊಳ್ಳುವಂತಹದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ 4ನೇ ವಚನ ಓದ್ತೀರಾ? 3ನೇ ಯೋಹಾನನ ಬರೆದ ಪತ್ರಿಕೆ 4ನೇ ವಚನ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಏನಂತೆ? ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಎಷ್ಟು ಒಳ್ಳೆ ಮಾತು, ನೀವು ಆಲೋಚನೆ ಮಾಡಿ. ಸೊ ದೇವರ ಮಕ್ಕಳಾಗಿ ಸತ್ಯದ ಮಾರ್ಗದಲ್ಲಿ, ಸತ್ಯವನ್ನು ಅನುಸರಿಸುವುದರಲ್ಲಿ, ನಡೆಯುವುದರಲ್ಲಿ, ಜೀವಿಸುವುದರಲ್ಲಿ ಇರುವಂತಹದ್ದನ್ನು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷ ಇನ್ನೊಂದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತಂದ್ರೆ, ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡಿದ್ಯಾದ್ರೆ ಪರಲೋಕ ರಾಜ್ಯದಲ್ಲಿ ಎಷ್ಟೋ ಸಂತೋಷ ಉಂಟಾಗ್ತದೆ ನಾವು ನೋಡ್ತಾ ಇದ್ದೀವಿ. ನಿನ್ನ ಬಗ್ಗೆ ಸಂತೋಷವೂ ಆಗ್ಬೇಕಾಗಿದೆಯಾ? ಪರಲೋಕದಲ್ಲಿ ಯೇಸು ಸ್ವಾಮಿ ಬಳಿಗೆ ಬಾ, ನಿನ್ನ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡು. ನಿನ್ನ ಬಗ್ಗೆ ಸಂತೋಷವಾಗಿ ಇರ್ಬೇಕಾ? ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಯವನಸ್ಥ ಮಕ್ಕಳೇ, ಸತ್ಯವಂತರಾಗಿ ಜೀವಿಸೋಣ. ಸೊ ಇವತ್ತು ದೇವರು ನಿಮ್ಮಿಂದ ಬಯಸುವಂತಹದ್ದು ಕಾಣಿಕೆ ಅಲ್ಲ, ಹಣ ಅಲ್ಲ, ಇನ್ನೊಂದು ವಸ್ತುಗಳಲ್ಲ, ನಿಮ್ಮ ಜೀವಿತಗಳನ್ನು. ಯಾಕಂತಂದ್ರೆ ನೀವು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ ಎನ್ನುವುದನ್ನು ನೋಡುವುದಕ್ಕೆ ಆತನಿಗೆ ಏನಾಗ್ತದೆ ಅಂತಾರೆ? ಸಂತೋಷ ಉಂಟಾಗ್ತದೆ. ನಮಗೆ ಕೂಡ ಸಂತೋಷ ಉಂಟಾಗ್ತದೆ. ಇವತ್ತು
ಬಹಳ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ವೇಳೆ ಬೆನ್ನಿ ಅಣ್ಣ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋಗಿದ್ಯಾದ್ರೆ, ವೆಸ್ಲಿ ಅಣ್ಣ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋಗಿದ್ಯಾದ್ರೆ, ಇನ್ನು ಅನೇಕ ಅಣ್ಣಂದಿರ, ಪ್ರಭುದಾಸ್ ಅಣ್ಣ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋಗಿದ್ಯಾದ್ರೆ, ಈ ರೀತಿಯಲ್ಲಿ ಅನೇಕ ಅಣ್ಣಂದಿರು ಅಕ್ಕಂದಿರಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲೇನೋ. ಸೊ ಇವತ್ತು ಎಷ್ಟೊಂದು ಪ್ರಯಾಸ ಪಡ್ತಾ ಇದ್ದಾರೆ ಅವರು. ಎಲ್ಲಾ ರೀತಿಯಲ್ಲಿ ಚರ್ಚ್ಗಳು ಬಂದಾದ್ರೂ ಕೂಡ, ಆಲಯಕ್ಕೆ ಹೋಗುವಂತದ್ದು ಬಂದಾದ್ರೂ ಕೂಡ ಜೂಮ್ ಮೂಲಕವಾಗಿ ಎಲ್ಲರಿಗೆ ಸುವಾರ್ತೆ ತಲುಪುವುದಕ್ಕಾಗಿ, ಎಲ್ಲರಿಗೂ ಕೂಡ ದೇವರ ಪ್ರೀತಿ ಹಂಚುವುದಕ್ಕಾಗಿ ಅನೇಕ ರೀತಿಯಲ್ಲಿ ಪ್ರಯಾಸ ಪಡ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ತಮ್ಮ ತನುಮನ ಧನಗಳನ್ನು ಸಮರ್ಪಿಸಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾರಣ ಏನು? ಈ ಯವನ ಪ್ರಾಯದಲ್ಲಿ ಇರುವಂತ ನೀನು ದೇವರ ಕಡೆಗೆ ತಿರುಗಿಕೊಂಡು, ದೇವರ ಕಡೆಗೆ ತಿರುಗಿಕೊಂಡಂತ ಯವನಸ್ಥನು ಇನ್ನೂ ಹೆಚ್ಚೆಚ್ಚಾಗಿ ಸತ್ಯದ ಮಾರ್ಗದಲ್ಲಿ ನಡೆದು ದೇವರಿಗೆ ಮಹಿಮೆ ತರುವಂತೆಯೂ, ಕುಟುಂಬಗಳಿಗೆ ಒಳ್ಳೆ ಹೆಸರನ್ನು ತರುವಂತೆಯೂ, ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಜೀವನವು ಏನಾಗಿರ್ಬೇಕು? 2ನೇ ವಚನದಲ್ಲಿ ನಾವು ಓದಿದ ಹಾಗೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಹೇಗಿರ್ಬೇಕು? ನೀನು ಸುಕ್ಷೇಮವಾಗಿರ್ಬೇಕು. ಆತ್ಮಿಕ ಅಭಿವೃದ್ಧಿ, ಲೋಕದಲ್ಲಿ ನೀನು ಜೀವಿಸುವಂತ ಜೀವನ ಅಭಿವೃದ್ಧಿ, ಮತ್ತು ಈ ಲೋಕದಲ್ಲಿ ನೀನು ಜೀವಿಸುವಾಗ ಹೇಗಿರ್ಬೇಕು? ದೇವರ ಮಗುವಾಗಿ ಸುಕ್ಷೇಮವಾಗಿರಬೇಕು. ಅದು ದೇವರ ಆಲೋಚನೆ. ಪ್ರಿಯ ಯವನಸ್ಥ ಮಕ್ಕಳೇ, ಲೋಕದ ಯಾತ್ರೆಯಲ್ಲಿ ನೀನು ಅಭಿವೃದ್ಧಿ ಆಗಬೇಕು. ಯಾವ ರೀತಿಯಲ್ಲಿ? ಆತ್ಮಿಕ ರೀತಿಯಲ್ಲಿಯೂ, ದೇವರು ನಿನಗೆ ಒಪ್ಪಿಸಿದಂತ ಕೆಲಸ ಕಾರ್ಯಗಳಲ್ಲಿಯೂ, ಮತ್ತು ನಿನ್ನ ಜೀವನ ಸುಗಮವಾಗಿ ಸುಕ್ಷೇಮವಾಗಿರಬೇಕೆಂಬುದಾಗಿ ದೇವರು ಹಾರೈಸುವಂತ ಆತನಾಗಿದ್ದಾನೆ. ಆದುದರಿಂದ ನೀನು ಒಂದು ವೇಳೆ ಕ್ಷೇಮದಲ್ಲಿ ನಿನ್ನನ್ನು ನಡೆಸುವಂತ ದೇವರ ಕೈಗಳಲ್ಲಿ ಸಮರ್ಪಿಸಿಕೊಂಡಿದೆಯಾದರೆ, ಆ ಸುಕ್ಷೇಮವನ್ನು ಕೊಡುವಂತ ದೇವರನ್ನು ಅನುಸರಿಸಿ ನಡೆಯುವುದಾಗಿದೆಯಾದ್ರೆ, ಯವನ ಪ್ರಾಯದಲ್ಲಿ ಡೆಫಿನೆಟ್ ಆಗಿ ಸುಕ್ಷೇಮಗಳು ನಿನ್ನ ಜೊತೆಯಲ್ಲಿ ಇರ್ತದೆ. ಯಾಕಂತಂದ್ರೆ ಕೀರ್ತನೆ 23 ನೋಡ್ತೇವೆ, 1ನೇ ವಚನ, ಯೆಹೋವನು ನನಗೆ ಕುರುಬನು. ದೇವರು ನಮಗೆ ಕುರುಬನಾಗಿರುವುದಾಗಿದೆಯಾದರೆ, ಕೊನೆ ವಚನ ಹೇಳ್ತದೆ, ಶುಭೆಯು ಕೃಪೆಯು ನನ್ನನ್ನು ಹಿಂಬಾಲಿಸು. ಹೌದಾ? ಈ ಲೋಕದ ಯಾತ್ರೆಯಲ್ಲಿ ಶುಭೆಯು ಕೃಪೆಯು ನಿನ್ನ ಹಿಂಬಾಲಿಸಬೇಕಾ? ಈ ಯವನ ಪ್ರಾಯದಲ್ಲಿ ಬಾ, ದೇವರ ಕಡೆಗೆ ತಿರುಗಿಕೋ, ಆತನನ್ನು ಹಿಂಬಾಲಿಸು, ಆತನನ್ನು ನಿನ್ನ ಕುರುಬನನ್ನಾಗಿ ಮಾಡಿಕೊ. ಆ ಕುರುಬನನ್ನು ಆ ಜೊತೆಯಲ್ಲಿ ನೀನ್ ನಡಿ. ಆಗ ಏನಾಗ್ತದೆ? ನಿನ್ನ ಜೀವಿತಕ್ಕೆ ಶುಭೆಯು ಕೃಪೆ ನಿನ್ನನ್ನು ಹಿಂಬಾಲಿಸಿ ಬರ್ತದೆ. ಯವನಸ್ಥ ಪ್ರಿಯ ವಿಶ್ವಾಸಿಗಳಾದಂತ ಮಕ್ಕಳೇ, ಹೌದು, ಕೆಲವು ವಿಷಯಗಳನ್ನು ನೇರವಾಗಿ ಮಾತನಾಡುವಂತದ್ದು ಕಷ್ಟ ಜೂಮ್ ನಲ್ಲಿ. ಸೊ ಪರವಾಗಿಲ್ಲ, ಯಾರಿಗಾದ್ರೂ ನೀವು ಪರ್ಸನಲ್ ಆಗಿ ನೀವು ಹಾದು ಹೋಗುವಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅಥವಾ ಪ್ರಶ್ನೆಗಳೇನಾದಿದ್ಯಾದ್ರೆ ನೀವು ನನ್ನ ನಂಬರ್ ತಕೊಂಡು ಕಾಲ್ ಮಾಡ್ಬೋದು. ಯಾಕಂತಂದ್ರೆ ಯವನಸ್ಥರಿಗಾಗಿಯೇ, ವಿದ್ಯಾರ್ಥಿಗಳಿಗಾಗಿಯೇ ದೇವರು ನನ್ನನ್ನು ಆರಿಸಿಕೊಂಡು ಈ 30 ವರ್ಷಗಳ ಯಾತ್ರೆಯಲ್ಲಿ, ಸೇವೆಯಲ್ಲಿ ನಡೆಸ್ತಾ ಬಂದಿದ್ದಾನೆ. ಆದ್ರಿಂದ ನಿಮಗೆ ಸಹಾಯ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಯೇಸು ಸ್ವಾಮಿ ಇದ್ದಾನೆ. ಸೊ ಮಾರ್ಗ ತೋರಿಸಲಿಕ್ಕೆ ಸತ್ಯವೇದ ನಮಗೆ ಉಂಟು. ಆದ್ರಿಂದ ನೀವು ನನ್ನ ನಂಬರ್ ಬೇಕಾದ್ರೆ ಬರ್ಕೊಳ್ಬಹುದು, 9901859233. ಮತ್ತೊಮ್ಮೆ ಹೇಳ್ತೇನೆ, 9901859233. ನೀವು ಕಾಲ್ ಮಾಡ್ಬೋದು, ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬಹುದು, ನಿಮ್ಮ ಡೌಟ್ಗಳನ್ನು ಕೇಳ್ಬಹುದು. ಆತ್ಮೀಯ ರೀತಿಯಲ್ಲಿ ಬೆಳೆಯುವುದಕ್ಕೆ ಬೇಕಾದಂತ ಮಾರ್ಗದರ್ಶನಗಳನ್ನು ಕೂಡ ನೀವು ಪಡೆಯಬಹುದು. ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಸಲಹೆಗಳನ್ನು ಕೂಡ ನೀವು ಪಡೆಯಬಹುದು. ನೀವು ಹೋರಾಟದಲ್ಲಿ ಸಿಕ್ಕಿಕೊಂಡಿದ್ಯಾದ್ರೆ, ಲೋಕದ ಹೋರಾಟದಲ್ಲಿ ಸಿಕ್ಕಿಕೊಂಡಿದ್ಯಾದ್ರೆ, ಆತ್ಮಿಕ ಹೋರಾಟದಲ್ಲಿ ಸಿಕ್ಕಿಕೊಂಡಿದ್ಯಾದ್ರೆ, ಅದರಿಂದ ಹೊರಗೆ ಬರಲಿಕ್ಕೆ, ಅದರಿಂದ ಜಯಗಳಿಸ್ಲಿಕ್ಕೆ, ಜಯವೀರಾಗಿ ಜೀವಿಸ್ಲಿಕ್ಕೆ ಮಾರ್ಗದರ್ಶನಕ್ಕಾಗಿ ಎನಿ ಟೈಮ್ ಯು ಕ್ಯಾನ್ ಕಾಲ್. ಸೊ ಆದ್ರಿಂದ ಒಂದೇ ಒಂದು ದೇವರ ಆಶೆ, ನಮ್ಮೆಲ್ಲರ ಆಶೆ ಏನಂತಂದ್ರೆ, ಹಿರಿಯರ ಆಶೆ ಏನಂತಂದ್ರೆ, ನೀವು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ್ರೆ ತಪ್ಪದೆ ಸರಿಯಾಗಿ ಬೇರೆಲ್ಲ ವಿಷಯಗಳಲ್ಲಿ ಕೂಡ ನೀವು ಅಭಿವೃದ್ಧಿ ಹೊಂದುತ್ತೀರಿ. ಯಾವಾಗ ಬೇರೆಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದುತ್ತೀರೋ ಡೆಫಿನೆಟ್ ಆಗಿ ನೀವು ಸುಕ್ಷೇಮವಾಗಿರ್ತೀರಿ ಎನ್ನುವುದಾಗಿ ಹೇಳುವುದರಲ್ಲಿ ಯಾವ ಸಂಶಯವಿಲ್ಲ. ಆದುದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಬಲಪಡಿಸಲಿ, ದೇವರು ತನ್ನ ಕೃಪೆಯನ್ನು ನಿಮಗೆ ಅನುಗ್ರಹಿಸಿಕೊಟ್ಟು ತನ್ನ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಿ, ಮತ್ತು ಇಹದಲ್ಲಿಯೂ ಪರದಲ್ಲಿಯೂ ನೀವು ಸುಕ್ಷೇಮವಾಗಿರುವ ಹಾಗೆ ದೇವರ ಆಲೋಚನೆಗಳನ್ನು ಕಂಡುಕೊಂಡು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುತ್ತಾ ದೇವರ ವಾಕ್ಯವನ್ನು ಅನುಸರಿಸುತ್ತಾ ಅನೇಕರಿಗೆ ಸಾಕ್ಷಿಗಳಾಗಿ ಬದುಕುವಂತೆ ಈ ಯವನ ಪ್ರಾಯದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನಿಮ್ಮ ತಂದೆ ತಾಯಿಗಳನ್ನ ಆಶ್ವಸಿಲಿ ಮತ್ತು ನಿಮ್ಮ ವಿಶೇಷವಾದಂತ ಫೆಲೋಶಿಪ್ ಗಳನ್ನು ಕೂಡ ಆಶ್ವಸಿಸಿ, ನೀವಿರುವಂತ ಸಭೆಗೆ, ನೀವಿರುವಂತ ಮನೆಗೆ ಒಂದು ಉತ್ತಮ ಸಾಕ್ಷಿಗಳಾಗಿ ಇನ್ನೊಬ್ಬರಿಗೆ ಜೀವಿಸಿ ದೇವರಿಗೆ ಆಗಿ ಮಹಿಮೆ ತರುವಂತ ಮಕ್ಕಳಾಗಿ ಬೆಳಗಿ ಬಾಳುವಂತೆ ದೇವರು ಕೃಪೆ ಕೊಡ್ಲಿ.